ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್. ಇದು ನಿಮ್ಮಿಂದ ನಿಮ್ಗಾಗಿ ನಿಮ್ಗೋಸ್ಕರ ಅಂತ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಎಲೆಕ್ಟ್ರಿಸಿಟಿ ಲೆಸನ್ ನಲ್ಲಿ ಒಂದು ಲಾಸ್ಟ್ ಕಾನ್ಸೆಪ್ಟ್ ಇತ್ತು, ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ. ಆ ಒಂದು ಕಾನ್ಸೆಪ್ಟ್ ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಇದುವರೆಗೂ ಈ ಒಂದು ಲೆಸನ್ ಅಲ್ಲಿ ನಾವು ಯಾವ ರೀತಿ ಎಲೆಕ್ಟ್ರಿಸಿಟಿನ ಕ್ರಿಯೇಟ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಈಗ ಎಕ್ಸಾಂಪಲ್, ನಾನು ಒಂದು AC ಕರೆಂಟ್ ನ ಜನರೇಟ್ ಮಾಡಿದೀನಿ ಅಂದಾಗ ಆ ಕರೆಂಟ್ ನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿರಬೇಕು. ಈಗ ನಿಮ್ಮ ಮನೆಗೆ ಏನು ಎಲೆಕ್ಟ್ರಿಸಿಟಿ ಸಪ್ಲೈ ಕೊಡ್ತಾರಲ್ಲ ಕರೆಂಟ್ ಕಂಬದಿಂದ, ಡೈರೆಕ್ಟ್ ಆಗಿ ಯಾವತ್ತಾದ್ರೂ ಕರೆಂಟ್ ಕಂಬದಿಂದ ವೈರ್ ಗಳನ್ನ ತಗೊಂಡು ಎಲೆಕ್ಟ್ರಿಕ್ ಅಪ್ಲೈನ್ಸಸ್ ಗಳನ್ನ ಯೂಸ್ ಮಾಡಿದೀರಾ? ಅಥವಾ ಬಲ್ಬ್ ಕನೆಕ್ಟ್ ಮಾಡೋದು, ರೆಫ್ರಿಜರೇಟರ್, ಫ್ಯಾನ್, ಈ ರೀತಿ ಯಾವುದೇ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಗಳನ್ನ ಡೈರೆಕ್ಟ್ ಆಗಿ ಕರೆಂಟ್ ಕಂಬ ಕನೆಕ್ಟ್ ಮಾಡಿದಿರಾ? ಇಲ್ಲ ಅಲ್ವಾ? ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಕನೆಕ್ಟ್ ಮಾಡಿದ್ರೆ, ಯಾಕಂದ್ರೆ ಅದು ಕೂಡ ಕರೆಂಟ್ ಅಲ್ವಾ? ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಕೆಲವೊಂದು ಸಲ ಆ ಬರುವಂತ ಕರೆಂಟ್ ಗಳಲ್ಲಿ ಫ್ಲಕ್ಚುಯೇಟ್ ಆಗಬಹುದು. ಕರೆಂಟ್ ವ್ಯಾಲ್ಯೂ ಆಗಿರ್ಬೋದು, ಅಥವಾ ಇನ್ ಪೊಟೆನ್ಶಿಯಲ್ ಡಿಫರೆನ್ಸ್ ವೋಲ್ಟೇಜ್ ಇರುತ್ತಲ್ಲ, ಆ ವ್ಯಾಲ್ಯೂ ವೇರಿಯೇಷನ್ ಆಗುತ್ತೆ ಅಥವಾ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಏನಾಗುತ್ತೆ, ನೀವು ಯಾವ ಎಲೆಕ್ಟ್ರಿಕ್ ಅಪ್ಲೈನ್ಸಸ್ ಗಳನ್ನ ಕನೆಕ್ಟ್ ಮಾಡಿರ್ತೀರಲ್ಲ ಅವೆಲ್ಲ ಕೂಡ ಹಾಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಎಲ್ಲಾ ಅಪ್ಲೈನ್ಸಸ್ ಗಳಿಗೂ ಒಂದೇ ಕರೆಂಟ್ ವ್ಯಾಲ್ಯೂ ಬೇಕಾಗಿರಲ್ಲ. ಈಗ ನೀವು ಬಲ್ಬ್ ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಕರೆಂಟ್ ಬೇಕಾಗುತ್ತೆ. ನೀವು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೇರೆ ಕರೆಂಟ್ ಬೇಕಾಗುತ್ತೆ. ಅಂದ್ರೆ ಬೇರೆ ಅಂತಲ್ಲ, ವ್ಯಾಲ್ಯೂ ಕರೆಂಟ್. ವಾಷಿಂಗ್ ಮಿಷಿನ್ಗೆ ಜಾಸ್ತಿ ಕರೆಂಟ್ ಬೇಕು, ಬಲ್ಬ್ಗೆ ಕಡಿಮೆ ಕರೆಂಟ್ ಬೇಕು. ಸೊ ನೀವೆಲ್ಲಾ ಡಿವೈಸಸ್ ಡೈರೆಕ್ಟ್ ಕಂಬದಿಂದ ಕನೆಕ್ಟ್ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಅಲ್ಲಿ ನಾವು ಎಲೆಕ್ಟ್ರಿಸಿಟಿ ಏನ್ ಜನರೇಟ್ ಆಗಿರೋ ಎಲೆಕ್ಟ್ರಿಸಿಟಿನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದಕ್ಕೆ ನಮಗೆ ಬರ್ತಾ ಇಲ್ಲ ಅಂತ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ನಾವು ನಮ್ಮ ಮನೆಗಳಲ್ಲಿ ಒಂದು ಡೊಮೆಸ್ಟಿಕ್ ಸರ್ಕ್ಯೂಟ್ ನ ಕ್ರಿಯೇಟ್, ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಕ್ರಿಯೇಟ್ ಮಾಡ್ತಾ ಆ ಕರೆಂಟ್ ನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಎಲ್ಲಾ ಎಲೆಕ್ಟ್ರಿಕ್ ಅಪ್ಲೈನ್ಸಸ್ ಗಳನ್ನ ತುಂಬಾ ಸೇಫ್ ಆಗಿ ಯೂಸ್ ಮಾಡ್ತೀವಿ. ಅಂದ್ರೆ ಕೆಲವು ಸೇಫ್ಟಿ ಮೆಷರ್ಸ್ ಗಳನ್ನ ಯೂಸ್ ಮಾಡ್ತಾ ಎಲ್ಲಾ ಎಲೆಕ್ಟ್ರಿಕ್ ಅಪ್ಲೈನ್ಸಸ್ ಗಳನ್ನ ಈಸಿಯಾಗಿ ಮನೆಯಲ್ಲಿ ಬಳಕೆ ಮಾಡೋದಕ್ಕೋಸ್ಕರ ನಾವು ಒಂದು ಸರ್ಕ್ಯೂಟ್ ನ ಕ್ರಿಯೇಟ್ ಮಾಡ್ತೀವಿ. ಅದೇ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಈಗ ಈ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಎಲೆಕ್ಟ್ರಿಕ್ ಪೋಲ್ ಅಥವಾ ಕರೆಂಟ್ ಕಂಬದಿಂದ ಫಸ್ಟ್ ಒಂದು ಕೇಬಲ್ ನ ಅಂಡರ್ ಗ್ರೌಂಡ್ ಇಂದ ಮನೆಯವರು ತಗೊಂಡ್ಬರ್ತಾರೆ. ಅದು ನಾರ್ಮಲ್ ಆಗಿ ಬ್ಲಾಕ್ ಕಲರ್ ಕೇಬಲ್ ಇರುತ್ತೆ, ದಪ್ಪದು. ಅದ್ರೊಳಗಡೆ 2 ವೈರ್ ಇರುತ್ತೆ. ಒಂದು ವೈರ್ ನ ನಾವು ಲೈವ್ ವೈರ್ ಅಂತ ಕರಿತೀವಿ, ಇನ್ನೊಂದನ್ನ ನ್ಯೂಟ್ರಲ್ ವೈರ್ ಅಂತ ಕರಿತೀವಿ. ಇದೆ ಒಂದು ಲೈವ್ ವೈರ್, ಇನ್ನೊಂದು ನ್ಯೂಟ್ರಲ್ ವೈರ್. ಲೈವ್ ವೈರ್ಗೆ ರೆಡ್ ಕಲರ್ ಇನ್ಸುಲೇಷನ್ ಇರುತ್ತೆ, ನ್ಯೂಟ್ರಲ್ ವೈರ್ಗೆ ಬ್ಲಾಕ್ ಕಲರ್ ಇನ್ಸುಲೇಷನ್ ಇರುತ್ತೆ. ಆ ನಂತರ 2 ವೈರ್ಗಳನ್ನ ಒಂದು ಫ್ಯೂಸಿಗೆ ಕನೆಕ್ಟ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಬೋರ್ಡ್ ಫ್ಯೂಸ್ಗೆ. ಫ್ಯೂಸ್ ಕನೆಕ್ಟ್ ಮಾಡಿದ್ಮೇಲೆ ಆಮೇಲೆ ಎಲೆಕ್ಟ್ರಿಸಿಟಿ ಮೀಟರ್ ಕನೆಕ್ಟ್ ಮಾಡೋದು. ಫ್ಯೂಸ್ ಏನಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ ಅಂದ್ರೆ, ನಾವು ಮನೆಗಳಲ್ಲಿ ಕೆಲವು ಏನೇ ಅಪ್ಲೈನ್ಸಸ್ ಗಳನ್ನ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಮ್ಯಾಕ್ಸಿಮಮ್ ಇಷ್ಟು ಕರೆಂಟ್ ವ್ಯಾಲ್ಯೂ ಅಂತ ಇರುತ್ತೆ. ಇಷ್ಟು ವ್ಯಾಲ್ಯೂಗಿಂತ ಜಾಸ್ತಿ ಕರೆಂಟ್ ಫ್ಲೋ ಆದ್ರೆ ಅಲ್ಲಿ ಕೆಲವು ಡ್ಯಾಮೇಜಸ್ ಗಳಾಗಬಹುದು, ಅಥವಾ ಶಾರ್ಟ್ ಸರ್ಕ್ಯೂಟ್ ಈ ರೀತಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗಬಹುದು. ಅದಕ್ಕೆ ಏನ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಇಷ್ಟು ಕರೆಂಟ್ ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಕರೆಂಟ್ ಹೋದ್ರೆ ಸರ್ಕ್ಯೂಟ್ ಅಲ್ಲಿಗೆ ಸ್ಟಾಪ್ ಆಗಬೇಕು, ಅಥವಾ ಸರ್ಕ್ಯೂಟ್ ಬ್ರೇಕ್ ಆಗಬೇಕು, ನೆಕ್ಸ್ಟ್ ಕರೆಂಟ್ ಫ್ಲೋ ಆಗದೆ ಇರೋ ರೀತಿ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಫ್ಯೂಸ್ ಯೂಸ್ ಮಾಡ್ತಾರೆ. ಫ್ಯೂಸ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಗ್ಲೇ ಹೇಳಿದ್ದೀನಿ ಈ ಲೆಸನ್ ಅಲ್ಲಿ. ಫ್ಯೂಸ್ ಏನ್ ಮಾಡುತ್ತೆ ಅಂದ್ರೆ, ಎಕ್ಸಾಂಪಲ್ ಸರ್ಕ್ಯೂಟ್ ಅಲ್ಲಿ ಮ್ಯಾಕ್ಸಿಮಮ್ 15 ಆಂಪಿಯರ್ ಕರೆಂಟ್ ಫ್ಲೋ ಆಗಬೇಕು. ಮ್ಯಾಕ್ಸಿಮಮ್ ಅಂದ್ರೆ 15 ಆಂಪಿಯರ್ ಗಿಂತ ಕಡಿಮೆ ಕೂಡ ಫ್ಲೋ ಆಗಬಹುದು. ಬಟ್ ಯಾವಾಗ 15 ಆಂಪಿಯರ್ ಗಿಂತ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೋ ಆಗ ಸರ್ಕ್ಯೂಟ್ ಬ್ರೇಕ್ ಆಗಬೇಕು. ಅವಾಗ ಏನ್ ಮಾಡ್ತೀವಿ, ಈ 15 ಆಂಪಿಯರ್ ಗೆ ಬೇಕಾಗುವಂತ ಒಂದು ಫ್ಯೂಸ್ ನ ಇಲ್ಲಿ ಫಿಕ್ಸ್ ಮಾಡ್ತೀವಿ. ಈ ಫ್ಯೂಸ್ ಏನ್ ಮಾಡುತ್ತೆ ಗೊತ್ತಾ, ಇಲ್ಲೊಂದು ಮೆಟಲ್ ಇರುತ್ತೆ ಬಿಟ್ವೀನ್. ಮೆಟಲ್ 15 ಆಂಪಿಯರ್ ವರೆಗೂ ಕರೆಂಟ್ ಫ್ಲೋ ಮಾಡುತ್ತೆ, ಬಿಡುತ್ತೆ. ಅಕಸ್ಮಾತ್ ಕರೆಂಟ್ ಯಾವಾಗ 15 ಗಿಂತ ಜಾಸ್ತಿ, 15.1, 15.2, 16 ಈ ರೀತಿ ಕರೆಂಟ್ ರೈಸ್ ಆಗ್ತಿದ್ದಂಗೆ ಏನಾಗುತ್ತೆ ಅಂದ್ರೆ, ಆ ಕರೆಂಟ್ ಗೆ ಜಾಸ್ತಿ ಅಪೋಸಿಷನ್ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವೈರ್ದು ರೆಸಿಸ್ಟೆನ್ಸ್ ಅಂದ್ರೆ ಯಾವಾಗ 15 ಆಂಪಿಯರ್ ಗಿಂತ ಜಾಸ್ತಿ ಆಗುತ್ತೋ ಕರೆಂಟ್, ರೆಸಿಸ್ಟೆನ್ಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಅಪೋಸಿಷನ್ ಕ್ರಿಯೇಟ್ ಆಗುತ್ತೋ ಕರೆಂಟ್ ಗೆ, ಒಂದು ವೈರ್ ಹೀಟ್ ಆಗ್ತಾ ಹೋಗುತ್ತೆ. ಜಾಸ್ತಿ ಹೀಟ್ ಆಗ್ತಾ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮೆಲ್ಟ್ ಆಗುತ್ತೋ ಈ ಒಂದು ಮೆಟಲ್ ಅಥವಾ ಈ ಒಂದು ವೈರ್ ಅಲ್ಲಿಗೆ ಬ್ರೇಕ್ ಆಗುತ್ತೆ. ಈ ವೈರ್ ಇಲ್ಲಿ ಬ್ರೇಕ್ ಆಯ್ತು ಅಂದ್ರೆ ಕರೆಂಟ್ ಎಂಟ್ರಿ ಸ್ಟಾಪ್ ಆಗುತ್ತೆ. ಸೊ ಎಲ್ಲಾ ಅಪ್ಲೈನ್ಸಸ್ ಗಳು ಒಂದು ಸರ್ಕ್ಯೂಟ್ ಸೇವ್ ಆಗುತ್ತೆ. ಇದನ್ನ ನಾವು ಜೌಲ್ ಹೀಟಿಂಗ್ ಅಂತ ಕರಿತೀವಿ. ಅಂದ್ರೆ ಮೆಟಲ್ ತುಂಬಾ ಹೀಟ್ ಆಗಿ ಮೆಲ್ಟ್ ಆಗುತ್ತೆ, ಅದನ್ನ ನಾವು ಜೌಲ್ ಹೀಟಿಂಗ್ ಅಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅಪೋಸಿಷನ್ ಕ್ರಿಯೇಟ್ ಮಾಡುತ್ತೆ, ಮೆಟಲ್ ಹೀಟ್ ಆಗ್ತಾ ಹೋಗುತ್ತೆ, ಸೊ ಬ್ರೇಕ್ ಆಗುತ್ತೆ. ಯಾವಾಗ ಒಂದು ರೇಟಿಂಗ್ ಅಂತ ಇರುತ್ತೆ. ಈಗ 15 ಆಂಪಿಯರ್ ಗೆ ನಾವು ಈ ಫ್ಯೂಸ್ ಯೂಸ್ ಮಾಡಿದೀವಿ ಅಂದ್ರೆ 5 ಆಂಪಿಯರ್ ಇದೇ ಫ್ಯೂಸ್ ನಾವು ಯೂಸ್ ಮಾಡಕ್ ಆಗಲ್ಲ. ಅಂದ್ರೆ ಡಿಫರೆಂಟ್ ಕರೆಂಟ್ ವ್ಯಾಲ್ಯೂಗೆ ನಾವು ಬೇರೆ ಬೇರೆ ಫ್ಯೂಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಫ್ಯೂಸ್ ಗೊತ್ತಾಯ್ತು.
ಆನಂತರ ಈ ಲೈವ್ ವೈರ್, ನ್ಯೂಟ್ರಲ್ ವೈರ್ ಅಂದ್ರೆ ಕರೆಂಟ್ ವೈರ್ಸ್ ಗಳನ್ನ ಫಸ್ಟ್ ಫ್ಯೂಸ್ ಕನೆಕ್ಟ್ ಮಾಡ್ತೀವಿ, ಆನಂತರ ಎಲೆಕ್ಟ್ರಿಸಿಟಿ ಮೀಟರ್ ಗೆ ಕನೆಕ್ಟ್ ಮಾಡ್ತೀವಿ. ಈ ಎಲೆಕ್ಟ್ರಿಸಿಟಿ ಮೀಟರ್ ಏನ್ ಮಾಡುತ್ತೆ, ಒಂದು ಸರ್ಕ್ಯೂಟ್ ಒಳಗಡೆ ನಾವು ಎಷ್ಟು ಕರೆಂಟ್ ನ ಯೂಸ್ ಮಾಡ್ತೀವಿ ಅಥವಾ ಎಷ್ಟು ಕರೆಂಟ್ ಎಂಟ್ರಿ ಆಗಿದೆ ಅನ್ನೋದನ್ನ ಮೆಜರ್ ಮಾಡುತ್ತೆ. ಈಗ ಬರೋ ಎಲೆಕ್ಟ್ರಿಸಿಟಿ ಮೀಟರ್ ಗಳೆಲ್ಲ ಡಿಜಿಟಲ್ ಆಗಿದೆ, ಅಂದ್ರೆ ಅದರೊಳಗಡೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ, ಎಷ್ಟು ಕರೆಂಟ್ ಯೂಸ್ ಮಾಡ್ಕೊಂಡಿದೀವಿ ಅನ್ನೋದು ಡಿಜಿಟಲಿ ನಮಗೆ ತೋರಿಸುತ್ತೆ. ಬಟ್ ಮುಂಚೆ ಬರ್ತಂತ ಎಲೆಕ್ಟ್ರಿಸಿಟಿ ಮೀಟರ್ ಗಳಲ್ಲಿ ಹೆಂಗೆ ಅಂದ್ರೆ ಡಿಸ್ಕ್ ರೊಟೇಟ್ ಆಗ್ತಿತ್ತು ಒಳಗಡೆ. ಡಿಸ್ಕ್ ಅಂದ್ರೆ ಕರೆಂಟ್ ಜಾಸ್ತಿ ಫ್ಲೋ ಆಯ್ತು ಅಂದ್ರೆ ಡಿಸ್ಕ್ ಜಾಸ್ತಿ ಸಲ ರೊಟೇಟ್ ಆಗ್ತಾ ಇತ್ತು. ಎಷ್ಟು ಸಲ ಡಿಸ್ಕ್ ರೊಟೇಟ್ ಆಗಿದೆ ಅನ್ನೋದ್ರ ಮೇಲೆ ಎಷ್ಟು ಕರೆಂಟ್ ಸರ್ಕ್ಯೂಟ್ ಅಲ್ಲಿ ಎಂಟ್ರಿ ಆಗಿದೆ ಅನ್ನೋದನ್ನ ಮೆಷರ್ ಮಾಡ್ತಿದ್ರು. ಈಗಲೂ ಕೂಡ ಎಲ್ಲಾದ್ರೂ ಹಳೆ ಎಲೆಕ್ಟ್ರಿಸಿಟಿ ಮೀಟರ್ ಗಳಿದ್ರೆ ನೋಡಿ, ಮೀಟರ್ ಬೋರ್ಡ್ ಅಲ್ಲಿ ಫ್ರಂಟ್ ಅಲ್ಲಿ ಒಂದು ರಿಂಗ್ ರೀತಿ ಮೂವ್ ಆಗೋದು ನಮ್ಗೆ ಕಾಣಿಸ್ತಾ ಅಂದ್ರೆ ಅಲ್ಲಿ ಒಳಗಡೆ ಡಿಸ್ಕ್ ಮೂವ್ ಆಗ್ತಾ ಇರುತ್ತೆ. ಓಕೆ, ಎಲೆಕ್ಟ್ರಿಸಿಟಿ ಮೀಟರ್ ಕನೆಕ್ಷನ್ ಇರುತ್ತೆ. ಆನಂತರ ಇದೆ ಲೈವ್ ವೈರ್, ನ್ಯೂಟ್ರಲ್ ವೈರ್, ಎಲೆಕ್ಟ್ರಿಸಿಟಿ ಮೀಟರ್ ಇಂದ ಒಂದು ಮೇನ್ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಗೆ ಕನೆಕ್ಷನ್ ಇರುತ್ತೆ. ಅದನ್ನ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಡಿಪಿ ಅಂತ ಕರಿತೀವಿ. ಡಿಪಿ, ಆ ಡಿಪಿ ನಲ್ಲಿ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕಂಟೈನಿಂಗ್ ಮೇನ್ ಸ್ವಿಚ್ ಅಂಡ್ ಫ್ಯೂಸಸ್ ಫಾರ್ ಈಚ್ ಸರ್ಕ್ಯೂಟ್. ಈ ಡಿಪಿ ನಲ್ಲಿ ನಾವು ಮನೆಯಲ್ಲಿ ಮೇನ್ ಸ್ವಿಚ್ ಅಂತ ಇರುತ್ತೆ. ಯಾವಾಗ ಮೇನ್ ಸ್ವಿಚ್ ನ ಆಫ್ ಮಾಡ್ತೀವಿ, ಎಂಟೈರ್ ಮನೆಯಲ್ಲಿ ಕರೆಂಟ್ ಇರಲ್ಲ, ಅಂದ್ರೆ ಸರ್ಕ್ಯೂಟ್ ನ ನಾವು ಅಲ್ಲೇ ಬ್ರೇಕ್ ಮಾಡ್ತೀವಿ. ಅಂದ್ರೆ ಇಲ್ಲೇ ಸರ್ಕ್ಯೂಟ್ ಬ್ರೇಕ್ ಮಾಡಿದ್ರೆ ಇಲ್ಲೊಳಗಡೆ ಕರೆಂಟ್ ಸ್ಟಾಪ್ ಆಗುತ್ತೆ. ಅಂದ್ರೆ ಈ ಡಿಪಿ ಅಥವಾ ಮೇನ್ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಲ್ಲಿ ಕೂಡ ಒಂದು ಮೇನ್ ಸ್ವಿಚ್ ಅಂತ ಇಟ್ಕೊಂಡಿರ್ತೀವಿ. ಆ ಸ್ವಿಚ್ ಏನ್ ಮಾಡುತ್ತೆ, ಎಂಟೈರ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ನ ಫ್ಲೋ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ಮೇನ್ ಸ್ವಿಚ್ ಆಗಿ ಏನ್ ಕೊಟ್ಟಿದ್ದಾರೆ, ಫ್ಯೂಸಸ್ ಫಾರ್ ಈಚ್ ಸರ್ಕ್ಯೂಟ್. ಈ ಡಿಪಿ ಇಂದ ಡಿಫ್ರೆಂಟ್ ಸರ್ಕ್ಯೂಟ್ ಗಳಾಗಿ ಡಿವೈಡ್ ಆಗುತ್ತೆ. ಇಲ್ಲಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು ಒಂದೇ ಒಂದು ಸರ್ಕ್ಯೂಟ್, ಬಟ್ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಒಂದು ಸರ್ಕ್ಯೂಟ್ ಇದ್ರೆ ಇಲ್ಲಿಂದ ಇನ್ನೊಂದು ಬ್ರಾಂಚ್ ಆಗಿ ಇನ್ನೊಂದು ಸರ್ಕ್ಯೂಟ್ ನ ತಗೊಳ್ತೀವಿ. ಸೊ ಡಿಫ್ರೆಂಟ್ ಸರ್ಕ್ಯೂಟ್ ಗಳು ಇರ್ತವೆ. ನಾರ್ಮಲ್ ಆಗಿ ಏನ್ ಮಾಡ್ತಾನೆ, ಎರಡು ರೀತಿ ಸರ್ಕ್ಯೂಟ್ ಗಳನ್ನ ತಗೊಳ್ತಾರೆ. ಒಂದು 5 ಆಂಪಿಯರ್ ಸರ್ಕ್ಯೂಟ್, ಇನ್ನೊಂದು 15 ಆಂಪಿಯರ್ ಸರ್ಕ್ಯೂಟ್. 5 ಆಂಪಿಯರ್ ಸರ್ಕ್ಯೂಟ್ ಅಲ್ಲಿ ಯಾವೊಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಜಾಸ್ತಿ ಕರೆಂಟ್ ಬೇಕಾಗಲ್ಲ, ಕಡಿಮೆ ಕರೆಂಟ್ ಅಲ್ಲೇ ರನ್ ಆಗುತ್ತೆ. ಎಕ್ಸಾಂಪಲ್ ಬಲ್ಬ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಅವೆಲ್ಲದಕ್ಕೂ ಕೂಡ ಕಡಿಮೆ ಕರೆಂಟ್ ಅಲ್ಲೇ ವರ್ಕ್ ಆಗುತ್ತೆ. ಸೊ ಅವನ್ನ ಈ ಒಂದು ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಇನ್ನು ಕೆಲ ಅಪ್ಲಯನ್ಸಸ್ ಗಳಿಗೆ ಜಾಸ್ತಿ ಕರೆಂಟ್ ಬೇಕಾಗುತ್ತೆ. AC ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಗೀಸರ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಜಾಸ್ತಿ ಕರೆಂಟ್ ಬೇಕಾಗುತ್ತೆ. ಸೊ ಆ ಅಪ್ಲಯನ್ಸಸ್ ಗಳನ್ನ 15 ಆಂಪಿಯರ್ ಸರ್ಕ್ಯೂಟ್ ಅಲ್ಲಿ ತಗೊಳ್ತೀವಿ. ಅಂದ್ರೆ ಜನರಲ್ ಆಗಿ 5 and 15 ಆಂಪಿಯರ್ ಆಗಿ ಡಿವೈಡ್ ಮಾಡ್ತಾರೆ, ಎರಡು ಸರ್ಕ್ಯೂಟ್ ಆಗಿ. ಅದ್ರ ಡಿಪೆಂಡ್ಸ್. ಕೆಲವೊಂದು ಫ್ಯಾಕ್ಟರಿಗಳಲ್ಲಿ ಡಿಫ್ರೆಂಟ್ ವರ್ಕಿಂಗ್ ಯೂನಿಟ್ಸ್ ಗಳು ಇರ್ತವೆ. ಜಾಸ್ತಿ ಯೂನಿಟ್ಸ್ ಇದ್ದಷ್ಟು ಜಾಸ್ತಿ ಸರ್ಕ್ಯೂಟ್ ನ ಡಿವೈಡ್ ಮಾಡ್ತಾರೆ. ಬಟ್ ನಾವು ಸಿಂಪಲ್ ತಗೊಳ್ತಾ ಇದೀವಿ, ಮನೆಯಲ್ಲಿ ಯಾವ ರೀತಿ ಸರ್ಕ್ಯೂಟ್ ನ ಮಾಡ್ತೀವಿ ಅಂದಾಗ ಎರಡು ರೀತಿ 5 and 15 ಆಂಪಿಯರ್ ತಗೊಳ್ತೀವಿ. ಈಗ ಕೊಟ್ಟಿರೋದು ಒಂದು ಕೊಟ್ಟಿದ್ದಾರೆ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೋ ಆ ರೀತಿ ಬರ್ದಿದ್ದೀನಿ. ನೀವು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾಗ ಇದೇ ಒಂದು ಸರ್ಕ್ಯೂಟ್ ನ ಬಲಿಬೇಕಾಗುತ್ತೆ. ಹಾಗೆ ಏನು ಅಂದ್ರೆ ಇಲ್ಲಿ ಎಷ್ಟು ಸರ್ಕ್ಯೂಟ್ ನ ಆಗಿ ಡಿವೈಡ್ ಮಾಡ್ತೀವೋ, ಇಲ್ಲಿಂದ ಎಷ್ಟು ಸರ್ಕ್ಯೂಟ್ ಡಿವೈಡ್ ಮಾಡ್ತೀವೋ, ಇಲ್ಲಿ ಒಂದು ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಸರ್ಕ್ಯೂಟ್ ಗೆ ಇಂಡಿವಿಜುವಲ್ ಆಗಿ ಒಂದು ಫ್ಯೂಸ್ ಇರುತ್ತೆ. ಈಗ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ, ಇದನ್ನ ನಾನು 5 ಆಂಪಿಯರ್ ಸರ್ಕ್ಯೂಟ್ ಅಂತ ತಗೊಳ್ತೀನಿ. 5 ಆಂಪಿಯರ್ ಸರ್ಕ್ಯೂಟ್. ಈ 5 ಆಂಪಿಯರ್ ಸರ್ಕ್ಯೂಟ್ ಗೆ ಇಂಡಿವಿಜುವಲ್ ಆಗಿ ಒಂದು ಫ್ಯೂಸ್ ನ ಕೊಟ್ಟಿರ್ತಾರೆ. ಯಾವಾಗ ಈ ಸರ್ಕ್ಯೂಟ್ ಗೆ 5 ಆಂಪಿಯರ್ ಗಿಂತ ಜಾಸ್ತಿ ಕರೆಂಟ್ ಫ್ಲೋ ಆಯ್ತು, 5.1, 5.2, 6 ಈ ರೀತಿ ಕರೆಂಟ್ ಫ್ಲೋ ಆಗ್ತಿದ್ದಂಗೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಆ ಫ್ಯೂಸ್ ಬ್ರೇಕ್ ಆಗುತ್ತೆ. ಈಗ ಒಂದು ಸರ್ಕ್ಯೂಟ್ ಗೆ ಫ್ಯೂಸ್ ಇಲ್ಲಿದೆ ಅಂತ ಅನ್ಕೊಳ್ಳಿ, ಇದೇ ಫ್ಯೂಸ್ ಅಂತ ಅನ್ಕೊಳ್ಳಿ. 5 ಆಂಪಿಯರ್ ಗಿಂತ ಒಂಚೂರು ಕರೆಂಟ್ ಫ್ಲೋ ಆಗಿ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಇದು ಕೂಡ ಜೌಲ್ ಹೀಟಿಂಗ್ ಅಂದ್ರೆ ಮೆಲ್ಟ್ ಆಗುತ್ತೆ. ಮೆಟಲ್ ಹೀಟ್ ಆಗಿ ಮೆಲ್ಟ್ ಆಗುತ್ತೆ. ಸೊ ಈ ಒಂದು ಸರ್ಕ್ಯೂಟ್ ಗೆ ಎಂಟ್ರಿ ಆಗೋ ಕರೆಂಟ್ ಅಲ್ಲಿಗೆ ಬ್ರೇಕ್ ಆಗುತ್ತೆ. ಬರೀ ಅದೊಂದಲ್ಲ, ಇಲ್ಲೊಂದು ಯಾವ್ದೋ ನೀವು ಇನ್ನೊಂದು 15 ಆಂಪಿಯರ್ ಸರ್ಕ್ಯೂಟ್ ತಗೊಳ್ತೀರಾ ಅಂದ್ರೆ ಅದಕ್ಕೂ ಕೂಡ ಬೇರೆ ಒಂದು ಫ್ಯೂಸ್ ನ ತಗೊಳ್ತೀವಿ. ಆ ಫ್ಯೂಸ್ ಕೂಡ ಮೆಲ್ಟ್ ಆದ್ರೆ ಸರ್ಕ್ಯೂಟ್ ಅಲ್ಲಿ ಬ್ರೇಕ್ ಆಗುತ್ತೆ. ಅಂದ್ರೆ ಇಂಡಿವಿಜುವಲ್ ಆಗಿ ನಾವು ಎಷ್ಟು ಸರ್ಕ್ಯೂಟ್ ನ ಕನ್ಸ್ಟ್ರಕ್ಟ್ ಮಾಡ್ತೀವೋ ಆ ಸರ್ಕ್ಯೂಟ್ ಗೆ ಇಂಡಿವಿಜುವಲ್ ಆಗಿ ಅಲ್ಲೂ ನಾವು ಒಂದು ಫ್ಯೂಸಸ್ ಗಳನ್ನ ಯೂಸ್ ಮಾಡ್ತೀವಿ. ಇದು ಮೇನ್ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇಂದ ಯಾವ ರೀತಿ ಸರ್ಕ್ಯೂಟ್ ಕನ್ಸ್ಟ್ರಕ್ಟ್ ಆಯ್ತು ಅಂತ. ಓಕೆ, ಈ 5 ಆಂಪಿಯರ್ ಸರ್ಕ್ಯೂಟ್ ಅಂದ್ರೆ ನೀವು ಮನೇಲಿ ನೋಡಿರ್ಬೋದು, ಕೆಲವೊಂದು ಕಡೆ ಸ್ವಿಚಸ್ ಗಳು ಅಂದ್ರೆ ಸಾಕೆಟ್ ಗಳು, 3 ಪಿನ್ ಸಾಕೆಟ್ ಗಳನ್ನ ನೋಡಿದ್ರೆ ತುಂಬಾ ದೊಡ್ಡದಾಗಿರ್ತವೆ, ಇನ್ ಕೇಳಿದ್ರೆ ಚಿಕ್ಕದಾಗಿರ್ತವೆ. ಅದು ದೊಡ್ಡದು ಅಂದ್ರೆ ಕೆಲವು ಅಪ್ಲಯನ್ಸಸ್ ಗಳಿಗೆ ಪಿನ್ ಗಳು ಕೂಡ ಅಷ್ಟೇ 3 ಪಿನ್ ಪ್ಲಗ್ ದೊಡ್ಡದಾಗಿರ್ತವೆ. ಅದಕ್ಕೆ ಆ ದೊಡ್ಡದಾಗಿರೋ 3 ಪಿನ್ ಪ್ಲಗ್ ನ ಸಾಕೆಟ್ಗೆ, ದೊಡ್ಡದಾಗಿರೋ ಸಾಕೆಟ್ಗೆ ಹಾಕ್ತೀವಿ ಅಂದ್ರೆ ಅದು ಜಾಸ್ತಿ ಕರೆಂಟ್ ನ ಡ್ರಾ ಮಾಡುತ್ತೆ ಅಥವಾ ಜಾಸ್ತಿ ಕರೆಂಟ್ ಬೇಕಾಗುತ್ತೆ. ಅದನ್ನ 15 ಆಂಪಿಯರ್ ಸರ್ಕ್ಯೂಟ್ ಗೆ ನಾವು ಲಿಂಕ್ ಮಾಡ್ತೇವೆ. ಇನ್ನು 5 ಆಂಪಿಯರ್ ಅಂದ್ರೆ ಮಾಮೂಲಿ 3 ಪಿನ್ ಪ್ಲಗ್ ಚಿಕ್ಕದಾಗಿರುತ್ತೆ, ಅಲ್ಲೂ ಕೂಡ ಸಾಕೆಟ್ ಅಲ್ಲಿ 3 ಪಿನ್ ಪ್ಲಗ್ ಸಾಕೆಟ್ ಅಲ್ಲಿ 3 ಪಿನ್ ಸಾಕೆಟ್ ಇರುತ್ತೆ, ಅಲ್ಲಿಗೆ ನಾವು ಅದನ್ನ ಕನೆಕ್ಟ್ ಮಾಡ್ತೀವಿ. ನೋಡಿರ್ತೀರ ನೀವು, ಇಲ್ಲಿ ಇಮೇಜ್ ಹಾಕಿದೀನಿ ನೋಡಿ, ಅಲ್ಲಿ ಎರಡು ರೀತಿಯ ಪ್ಲಗ್ ಇದೆ, ಒಂದು ದೊಡ್ಡ ಪ್ಲಗ್, ಇನ್ನೊಂದು ಚಿಕ್ಕ ಪ್ಲಗ್. ಅದೇ ರೀತಿ ಸಾಕೆಟ್ ಗಳು ಕೂಡ ಡಿವೈಡ್ ಇರುತ್ತೆ, ಒಂದು ದೊಡ್ಡ ಸಾಕೆಟ್, ಇನ್ನೊಂದು ಚಿಕ್ಕದು. ಓಕೆನಾ? ಅಂದ್ರೆ ಅದೇ ಜಾಸ್ತಿ ಕರೆಂಟ್ ಬೇಕಾಗಿರೋದು, ಕಡಿಮೆ ಕರೆಂಟ್ ಬೇಕಾಗಿರೋದು ಬೇಸಿಸ್ ಮೇಲೆ ನಾವು 5 and 15 ಆಂಪಿಯರ್ ಸರ್ಕ್ಯೂಟ್ ಆಗಿ ಡಿವೈಡ್ ಮಾಡ್ತೀವಿ.
ಈಗ ಅದು ಬೇಡ. ಓಕೆ, ಈಗ ಇದೊಂದು ಸರ್ಕ್ಯೂಟ್ ಅಂದ್ರೆ ಇಂಡಿವಿಜುವಲ್ ಸರ್ಕ್ಯೂಟ್ ಬಗ್ಗೆ ಬರೋಣ. ಇಲ್ಲಿ ಇದೇನ್ ಕೊಟ್ಟಿದ್ದಾರೆ ಗೊತ್ತಾ, ಇದನ್ನ ನಾವು 3 ಪಿನ್ ಸಾಕೆಟ್ ಆಗಿ ಇಂಡಿಕೇಟ್ ಮಾಡಿದ್ದಾರೆ. ಈ ಮನೇಲಿ ನೋಡಿರ್ತೀರಲ್ಲ ನೀವು, ನೋಡಿರ್ತೀರಿ, ಎಲ್ಲರೂ ನೋಡಿರ್ತೀರಿ. ಇದನ್ನ 3 ಪಿನ್ ಸಾಕೆಟ್, ಇದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು. ಪ್ರತಿಯೊಂದು ಸ್ವಿಚ್ ಬೋರ್ಡ್ ಗಳು ಇರ್ತವೆ, ಅಲ್ಲಿ ಈ ರೀತಿ ಸಾಕೆಟ್ ಗಳನ್ನ ಇಟ್ಟಿರ್ತಾರೆ. ಆ ಸಾಕೆಟ್ ನ ಇಲ್ಲಿ ಮೆನ್ಷನ್ ಮಾಡಿರೋದು. ಇಲ್ಲಿ ಪ್ರತಿಯೊಂದು ಸಾಕೆಟ್ ಗಳು ಕೂಡ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ನೀವು ಕೇಳ್ಬೋದು ಪ್ಯಾರಲ್ ಆಗಿ ಎಂದು ಕನೆಕ್ಟ್ ಮಾಡಿದ್ದಾರೆ ಅಂತ. ಹೇಳ್ತೀನಿ ನೋಡಿ. ಅಕಸ್ಮಾತ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗ್ತಿತ್ತು ಅಂತ ಹೇಳ್ತೀನಿ. ಪ್ರತಿಯೊಂದು ಸಾಕೆಟ್ನು ಈಗ ಇಂಡಿವಿಜುವಲ್ ಆಗಿ ಒಂದೊಂದು ಸಾಕೆಟ್ ನ ಕಂಟ್ರೋಲ್ ಮಾಡೋದಕ್ಕೆ ಇಂಡಿವಿಜುವಲ್ ಸ್ವಿಚಸ್ ಗಳಿರ್ತವೆ. ನೀವು ಮನೇಲಿ ನೋಡಿರ್ಬೋದು. ಪ್ರತಿಯೊಂದನ್ನು ನಾವು ಕರೆಂಟ್ ಬೇಕು ಅಂದಾಗ ಪಕ್ಕದಲ್ಲಿರೋ ಒಂದು ಸ್ವಿಚ್ ನ ಆನ್ ಅಂಡ್ ಆಫ್ ಮಾಡಿ, ಕರೆಂಟ್ ಬೇಕಾದಾಗ ಆನ್ ಮಾಡ್ಕೊಡ್ತೀವಿ, ಬೇರೆದಾಗ ಆಫ್ ಮಾಡ್ತೀವಿ. ಅದೇ ರೀತಿ ಈ ಒಂದು ಸಾಕೆಟ್ ನ ಮೇಂಟೈನ್ ಮಾಡಕ್ಕೆ ಇಲ್ಲಿ ಸ್ವಿಚ್ ಇಟ್ಕೊಂಡಿದ್ದೇನೆ. ಇದಕ್ಕೆ ಇಲ್ಲಿದೆ ಸ್ವಿಚ್, ಯಾಕೆಂದ್ರೆ ಸೀರೀಸ್ ಕನೆಕ್ಟ್ ಮಾಡಿರೋದ್ರಿಂದ ಇದಕ್ಕೆ ಇಲ್ಲಿದೆ. ಇದಕ್ಕೆ ಒಂದು ನಾನು ಎಸಿ ಸೋರ್ಸ್ ನ ಕನೆಕ್ಟ್ ಮಾಡ್ತೀನಿ, ಎಸಿ ಕರೆಂಟ್ ಸೋರ್ಸ್. ನೆಕ್ಸ್ಟ್ ಏನ್ ಮಾಡ್ತೀನಿ, ಈಗ ಈ ಒಂದು ಪ್ಲಗ್ ಅಲ್ಲಿ ನನಗೆ ಅಥವಾ ಸಾಕೆಟ್ ಅಲ್ಲಿ ನನಗೆ ಕರೆಂಟ್ ಬೇಕು. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಏನೋ ಒಂದು ಮೊಬೈಲ್ ಚಾರ್ಜ್ ಹಾಕ್ತೀನಿ ಅಂತ ಅನ್ಕೊಡಿ. ಪ್ಲಗ್ ಅಲ್ಲಿ ಚಾರ್ಜ್ ಹಾಕ್ಬಿಟ್ಟು ಮಾಮೂಲಿ ಇದೊಂದು ಸ್ವಿಚ್ ನ ಆನ್ ಮಾಡ್ತೀನಿ. ಮೊಬೈಲ್ ಚಾರ್ಜ್ ಆಗುತ್ತಾ, ಕರೆಂಟ್ ಫ್ಲೋ ಆಗುತ್ತಾ? ಇಲ್ಲ, ಯಾಕಂದ್ರೆ ಸರ್ಕ್ಯೂಟ್ ಕಂಪ್ಲೀಟೇ ಆಗಿಲ್ಲ. ಈ ಸರ್ಕ್ಯೂಟ್ ಕಂಪ್ಲೀಟ್ ಆಗ್ಬೇಕು ಅಥವಾ ಮೊಬೈಲ್ ಚಾರ್ಜ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇದನ್ನು ಕೂಡ ಸ್ವಿಚ್ ಆನ್ ಮಾಡ್ಬೇಕು, ಇದು ಕೂಡ ಸ್ವಿಚ್ ಆನ್ ಮಾಡ್ಬೇಕಂದ್ರೆ ನಾನು ಈ ಒಂದು ಪ್ಲಗ್ ಅಲ್ಲಿ ಕರೆಂಟ್ ಬರಬೇಕು ಅಂದ್ರೆ ಎಲ್ಲಾ ಸ್ವಿಚ್ ಗಳನ್ನು ಕೂಡ ಆನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಎಲ್ಲಾ ಒಂದು ಪ್ಲಗ್ ಅಲ್ಲೂ ಕೂಡ ಕರೆಂಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೀರೀಸ್ ಅಲ್ಲಿ ತಗೊಂಡ್ರೆ ಇದೊಂದೇ ಪ್ರಾಬ್ಲಮ್. ಇದ್ರಲ್ಲಿ ಕರೆಂಟ್ ಬೇಕು ಅಂದ್ರೆ ಇವೆಲ್ಲಾನು ಕೂಡ ಆನ್ ಮಾಡ್ಬೇಕು. ಇದೊಂದಲ್ಲ, ಇದ್ರಲ್ಲಿ ಬೇಕು ಅಂದ್ರೆ ಇವೆರಡು ಆನ್ ಮಾಡ್ಬೇಕು, ಇದ್ರಲ್ಲಿ ಬೇಕು ಅಂದ್ರೆ ಇವೆರಡು ಆನ್ ಮಾಡ್ಬೇಕು. ಅಂದ್ರೆ ಯಾವ್ದಾದ್ರು ಒಂದ್ರಲ್ಲಿ ಕರೆಂಟ್ ಬೇಕು ಅಂದಾಗ ಎಲ್ಲಾ ಪ್ಲಗ್ ಗಳನ್ನ ಸಾಕೆಟ್ ಗಳನ್ನ ಆನ್ ಮಾಡ್ಬೇಕಾಗುತ್ತೆ. ಬಟ್ ಪ್ಯಾರಲ್ ಆಗಿ ತಗೊಂಡ್ರೆ ನಮ್ಗೆ ಯಾವ ಒಂದು ಸಾಕೆಟ್ ಅಲ್ಲಿ ಕರೆಂಟ್ ಬೇಕೋ ಅದನ್ನ ಸ್ವಿಚ್ ಆನ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಅದನ್ನ ನಾನು ಇವಾಗ ಪ್ಯಾರಲ್ ಆಗಿ ಬರೀತೀನಿ. ಅಗೇನ್ ಇಲ್ಲೂ ಕೂಡ ಸ್ವಿಚ್. ಓಕೆನಾ? ಈಗ ನನಗೆ ಇಲ್ಲಿ ಸ್ವಿಚ್ ಬೇಕು, ಕರೆಂಟ್ ಬೇಕು ಅಂದ್ರೆ ಇಲ್ಲಿ ಆನ್ ಮಾಡ್ಕೋತೀನಿ. ಈ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತು. ಈ ಕರೆಂಟ್ ಬರುತ್ತೆ, ಯಾಕಂದ್ರೆ ಕಂಪ್ಲೀಟ್ ಆಗಿದೆ ಸರ್ಕ್ಯೂಟ್. ಬೇಡ, ಇದನ್ನ ಆಫ್ ಮಾಡ್ಕೊಂಡು ನನಗೆ ಇದ್ರಲ್ಲಿ ಕರೆಂಟ್ ಬೇಕು ಅಂದ್ರೆ ಇದು ನಾನು ನೋಡ್ಕೊಡ್ತೀನಿ. ಆಗ ಇದು ಕೂಡ ಸರ್ಕ್ಯೂಟ್ ಕಂಪ್ಲೀಟ್ ಆಯ್ತು. ಬೇಡ, ನನಗೆ ಎರಡರಲ್ಲೂ ಕರೆಂಟ್ ಬೇಕು, ಎರಡು ಸ್ವಿಚ್ ಆನ್ ಮಾಡ್ಕೊಡ್ತೀನಿ. ಆಮೇಲೆ ಕೂಡ ಇಂಡಿವಿಜುವಲ್ ಸರ್ಕ್ಯೂಟ್ ಆಗುತ್ತೆ, ಬಟ್ ಎಲ್ಲದರಲ್ಲೂ ಕೂಡ ಕರೆಂಟ್ ಫ್ಲೋ ಆಗುತ್ತೆ. ಅಂದ್ರೆ ಪ್ಯಾರಲ್ ಕನೆಕ್ಷನ್ ತಗೊಂಡಾಗ ಯಾವ್ದಾದ್ರು ಸ್ವಿಚ್ ಆನ್ ಮಾಡ್ಕೊಂಡ್ರು ಕೂಡ ಇನ್ನೊಂದ್ರ ಮೇಲೆ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೆ ನಾವು ಪ್ಯಾರಲ್ ಕನೆಕ್ಷನ್ ತಗೊಳ್ತೀವಿ. ಕೇಳ್ಬೋದು ನಿಮ್ಗೆ, ಏಂತಕ್ಕೆ ನಾವು ಪ್ಯಾರಲ್ ಕನೆಕ್ಷನ್ ತಗೋಬೇಕು ಅಥವಾ ಸೀರೀಸ್ ಅಲ್ಲಿ ಏಂತಕ್ಕೆ ತಗೊಳ್ಳಲ್ಲ ಅಂತ ಕೇಳಿದಾಗ ಆನ್ಸರ್ ಈ ರೀತಿ ಇರುತ್ತೆ. ಸೀರೀಸ್ ಅಲ್ಲಿ ತಗೊಂಡ್ರೆ ನಾವು ಎಲ್ಲಾ ಸ್ವಿಚ್ ಗಳು, ಎಲ್ಲ ಒಂದು ಕಾಂಪೋನೆಂಟ್ಸ್ ಅಲ್ಲೂ ಕೂಡ ಕರೆಂಟ್ ಫ್ಲೋ ಆಗ್ಲೇಬೇಕು, ಒಂದ್ರಲ್ಲಿ ಕರೆಂಟ್ ಬೇಕು ಅಂತ. ಬಟ್ ಪ್ಯಾರಲ್ ಅಲ್ಲಿ ಹಂಗಲ್ಲ, ಯಾವ್ದ್ರಲ್ಲಿ ಕರೆಂಟ್ ಬೇಕು ಅದನ್ನ ಮಾತ್ರ ಆನ್ ಮಾಡ್ಕೋತೀವಿ. ಇಲ್ಲಿ ಲೈವ್ ವೈರ್, ನ್ಯೂಟ್ರಲ್ ವೈರ್ ಬಂದಿದ್ದು. ಫಸ್ಟ್ ಫ್ಯೂಸ್ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಎಲೆಕ್ಟ್ರಿಸಿಟಿ ಮೇಲೆ ಬರುತ್ತೆ. ನಂತರ ಡಿಪಿ ಅಂದ್ರೆ ಮೈನ್ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಬರುತ್ತೆ. ಅಲ್ಲಿಂದ ಡಿಫರೆಂಟ್ ಸರ್ಕ್ಯೂಟ್ ಗಳಾಗಿ ಡಿವೈಡ್ ಆಗುತ್ತೆ. ಇಂಡಿವಿಜುವಲ್ ಸರ್ಕ್ಯೂಟ್ ಅಲ್ಲಿ ಈ ಲೈವ್ ವೈರ್, ನ್ಯೂಟ್ರಲ್ ವೈರ್ ಪ್ರತಿಯೊಂದು ಸಾಕೆಟ್ ಗಳು ಕೂಡ ಈ ರೀತಿ ಕನೆಕ್ಟ್ ಆಗಿದೆ. ಈ ಎರಡು ವೈರ್ ಇದೆಯಲ್ಲ, ಇದು ಲೈವ್ ವೈರ್, ನ್ಯೂಟ್ರಲ್ ವೈರ್. ಇದು ಏನ್ 3 ಪಿನ್ ಸಾಕೆಟ್ ಅಥವಾ ಎಲೆಕ್ಟ್ರಿಕಲ್ ಔಟ್ಲೆಟ್ ಅಂತ ಕೂಡ ಕರೀತಾರೆ ಇದನ್ನ. ಈ ಪಿನ್ ಗಳಿಗೆ ಒಂದಕ್ಕೆ ಲೈವ್ ವೈರ್ ಅದು ರೆಡ್ ಕಲರ್ ಅಲ್ಲಿ ಇರುತ್ತೆ ವೈರ್, ಇನ್ನೊಂದಕ್ಕೆ ನ್ಯೂಟ್ರಲ್ ವೈರ್ ಬ್ಲಾಕ್. ಇವೆರಡು ಇಂಟರ್ಚೇಂಜ್ ಆದ್ರೂ ಏನ್ ಪ್ರಾಬ್ಲಮ್ ಇಲ್ಲ. ಈ ಪಿನ್ಗೆ ಈ ಮೇನ್ ಲೈವ್ ವೈರ್, ನ್ಯೂಟ್ರಲ್ ವೈರ್ ಕನೆಕ್ಟ್ ಆಗುತ್ತೆ. ಇದ್ಯಾವುದು ಥರ್ಡ್ ಒನ್ ಪಿನ್. ಪ್ರತಿಯೊಂದು ಸಾಕೆಟ್ ಇಂದ ಈ ಟಾಪ್ ಒನ್ ಇಂದ ಒಂದು ವೈರ್ ಗಳನ್ನ ತಗೊಂಡು ಹೋಗ್ತಾರೆ. ಅದು ಗ್ರೀನ್ ಕಲರ್ ವೈರ್ ಅಂದ್ರೆ ಪ್ರತಿಯೊಂದು ಸ್ವಿಚ್ ಬೋರ್ಡ್ ಅಲ್ಲಿರೋ ಪ್ರತಿಯೊಂದು ಸಾಕೆಟ್ ಇಂದಾನು ಆ ಟಾಪ್ ಒನ್ ಏನಿದೆಯಲ್ಲ, ಇದರಿಂದ ಒಂದು ವೈರ್ ಗಳನ್ನ ತಗೊಂಡು ಹೋಗ್ತಾರೆ. ಒಂದು ವೈರ್ ನ ತಗೊಂಡ್ಬಂದು ಪ್ರತಿಯೊಂದು ಸಾಕೆಟ್ ಇಂದ, ಇಲ್ಲೊಂದು ಸಾಕೆಟ್ ಇದೆಯಾ, ಇಲ್ಲಿಂದ ಒಂದು ವೈರ್ ತಗೊಂಡಿದ್ದಾರೆ. ಇದೊಂದು ಸಾಕೆಟ್ ಇಂದ ಇದರಿಂದ ವೈರ್, ಇದೊಂದು ಸಾಕೆಟ್ ಇಂದ ಇದರಿಂದ ವೈರ್. ಅಂದ್ರೆ ಈ ಪಿನ್ ಇಂದ ಟಾಪ್ ಒನ್ ಇಂದ ಪ್ರತಿಯೊಂದು ಗ್ರೀನ್ ವೈರ್ ನ ತಗೊಂಡು ಆ ಎಲ್ಲಾ ಗ್ರೀನ್ ವೈರ್ ನ ಇನ್ನೊಂದು ವೈರ್ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ನೋಡಿ, ಇಲ್ಲಿಂದ ಒಂದು ವೈರ್ ತಗೊಂಡಿದಾರ,
ಇಲ್ಲಿಂದ ಇನ್ನೊಂದು ವೈರ್ ತಗೊಂಡಿದಾರಾ, ಇಲ್ಲಿಂದ ಈ ವೈರ್ ತಗೊಂಡಿದಾರಾ, ಈ ಮೂರನ್ನು ಕೂಡ ಈ ಒಂದು ವೈರ್ ಕನೆಕ್ಟ್ ಮಾಡಿದ್ದಾರೆ. ಆ ವೈರ್ ನ ತಗೊಂಡ್ಬಂದು ಅಂಡರ್ ಗ್ರೌಂಡ್ ಅಲ್ಲಿರೋ ಒಂದು ಮೆಟಾಲಿಕ್ ಪ್ಲೇಟ್ ಅಥವಾ ರಾಡಿಗೆ ಕನೆಕ್ಟ್ ಮಾಡ್ತಾರೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸಾಕೆಟ್ ಇಂದ ಅಂದ್ರೆ ಟಾಪ್ ಒನ್ ಇರೋ ಪ್ರತಿಯೊಂದು ಪಿನ್ ಇಂದನು ಇಂಡಿವಿಜುವಲಿ ಒಂದೊಂದು ಗ್ರೀನ್ ವೈರ್ ನ ತಗೊಂಡ್ಬಂದು ಆ ಎಲ್ಲಾ ಗ್ರೀನ್ ವೈರ್ ನ ಇನ್ನೊಂದು ಇಂಡಿವಿಜುವಲ್ ವೈರ್ ಗೆ ಕನೆಕ್ಟ್ ಮಾಡಿ ಆ ವೈರ್ ನ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ಮೆಟಾಲಿಕ್ ಪ್ಲೇಟ್ ಇರುತ್ತೆ, ಪ್ಲೇಟ್ ಆ ಪ್ಲೇಟ್ ಕನೆಕ್ಟ್ ಮಾಡ್ತಾರೆ. ಅದನ್ನ ನಾವು ಅರ್ಥಿಂಗ್ ಅಂತ ಕರಿತೀವಿ. ಈ ವೈರ್ ನ ನಾವು ಅರ್ತ್ ವೈರ್ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಂದು ಸಾಕೆಟ್ ಇಂದನು ಈ ಒಂದು ವೈರ್ ನ ತಗೊಂಡ್ಬಂದು ಇಂಡೈರೆಕ್ಟ್ ಆಗಿ ಅರ್ಥಿಗೆ ಕನೆಕ್ಟ್ ಮಾಡಿರೋದನ್ನ ಅರ್ಥಿಂಗ್ ಅಂತ ಕರಿತೇವೆ. ಎಂತಕ್ಕೆ ಅರ್ಥಿಂಗ್ ಮಾಡ್ತೀವಿ, ಇದರಿಂದ ಏನ್ ಪ್ರಯೋಜನ ಅಂತ ಮುಂದಕ್ಕೆ ಹೇಳ್ತೀನಿ ನೋಡಿ. ನಾವು ಕೆಲವೊಂದ್ಸಲಿ ಮನೇಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಗಳನ್ನ ಯೂಸ್ ಮಾಡುವಾಗ ಎಲೆಕ್ಟ್ರಿಕ್ ಶಾಕ್ ಹೊಡೆದಿರುತ್ತೆ ಅಲ್ವಾ? ಯಾಕೆ ಹಾಗಾಗುತ್ತೆ ನೋಡೋಣ. ಈ ಎಕ್ಸಾಂಪಲ್ ಫ್ರಿಡ್ಜ್ ತಗೊಳ್ತೀನಿ. ಫ್ರಿಡ್ಜ್ ಸ್ವಿಚ್ ಆನ್ ಮಾಡಿದೀನಿ. ಕೆಲವೊಂದ್ಸಲ ಏನಾಗುತ್ತೆ, ಈ ಫ್ರಿಡ್ಜ್ ಮುಟ್ಟಾಗ ನಮ್ಗೆ ಔಟರ್ ಬಾಡಿ ಮುಟ್ಟಾಗ ಶಾಕ್ ಹೊಡೆದಿರುತ್ತೆ. ಅಂದ್ರೆ ಔಟರ್ ಬಾಡಿ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ, ಯಾವ್ದ್ರಿಂದ ಮಾಡಿರ್ತಾರೆ, ಮೆಟಲ್ ಇಂದ ಮಾಡಿರ್ತಾರಲ್ವಾ. ಈ ಮೆಟಲ್ ಮುಟ್ಟಾಗ ಒಂದ್ಸಲ ನಮ್ಗೆ ಜುಮ್ ಅಂದಂಗ ಅನ್ಸಿರುತ್ತೆ, ಜಸ್ಟ್ ಶಾಕ್ ಹೊಡೆದಂಗ ಆಗುತ್ತೆ. ಯಾಕೆ ಅಂದ್ರೆ ಕೆಲವೊಂದು ಸಲಿ ಕೆಲವು ರೀಸನ್ ಗಳಿಗೆ ಈ ಬಾಡಿ ಮೇಲೆ ಅಥವಾ ಮೆಟಲ್ ಮೇಲೆ ಚಾರ್ಜಸ್ ಗಳು ಅಕ್ಯುಮುಲೇಟ್ ಆಗುತ್ತೆ, ಚಾರ್ಜಸ್ ಗಳು ಬರುತ್ತೆ. ಅಥವಾ ಪ್ಲಸ್ ಚಾರ್ಜ್ ಆದ್ರೂ ಬರಬಹುದು, ಮೈನಸ್ ಚಾರ್ಜ್ ಆದ್ರೂ ಬರಬಹುದು. ಅಂದ್ರೆ ಪ್ಲಸ್ ಮೈನಸ್ ಎರಡು ಬರಲ್ಲ, ಐದರ್ ಪ್ಲಸ್ ಬರುತ್ತೆ ಇಲ್ಲ ಮೈನಸ್ ಚಾರ್ಜ್ ಬರುತ್ತೆ. ಪ್ಲಸ್ ಬಂದಿದೆ ಅಂದ್ರೆ ಅರ್ಥ ಏನು, ಈ ಮೆಟಲ್ ಇಂದ ಇನ್ನೊಂದು ಯಾವುದೋ ಒಂದು ಆಬ್ಜೆಕ್ಟ್ ಗೆ ಎಲೆಕ್ಟ್ರಾನ್ ಗಳು ಟ್ರಾನ್ಸ್ಫರ್ ಆಗಿರುತ್ತೆ. ಅಥವಾ ಅಕಸ್ಮಾತ್ ನೆಗೆಟಿವ್ ಚಾರ್ಜ್ ಬಂದಿದೆ ಅಂದ್ರೆ ಅದಕ್ಕೆ ಬೇರೆ ಆಬ್ಜೆಕ್ಟ್ ಇಂದ ಎಲೆಕ್ಟ್ರಾನ್ಸ್ ಎಂಟ್ರಿ ಆಗಿರುತ್ತೆ. ಸೊ ಒಂದು ಮೆಟಲ್ ಮೇಲೆ ಚಾರ್ಜಸ್ ಗಳು ಅಕ್ಯುಮುಲೇಟ್ ಆಗಿದೆ. ಸೊ ಏನಾಗಿದೆ, ಇದೊಂದು ಪೊಟೆನ್ಶಿಯಲ್ ಕ್ರಿಯೇಟ್ ಆಗಿದೆ. ಕರೆಕ್ಟಾ? ಯಾವಾಗ ಚಾರ್ಜ್ ಬರುತ್ತಾ ಒಂದು ಮೆಟಲ್ ಮೇಲೆ ಪೊಟೆನ್ಶಿಯಲ್ ಕ್ರಿಯೇಟ್ ಆಗಿರುತ್ತೆ. ಈಗ ನಾವು ನಾರ್ಮಲ್ ಆಗಿ ನಮ್ಮ ಬಾಡಿಲಿ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಕ್ವಲ್ ಆಗಿರುತ್ತೆ. ಸೊ ನಾವು ಬ್ಯಾಲೆನ್ಸ್ಡ್ ಆಗಿದ್ದೀವಿ. ಅದೇ ರೀತಿ ಚಾರ್ಜ್ ಇರಲ್ಲ ನಮ್ಮ ಬಾಡಿಲಿ. ನಾವು ಹೋಗಿ ಈ ಒಂದು ಮೆಟಲ್ ನ ಮುಟ್ಟಿದ ತಕ್ಷಣ ಅಥವಾ ಫ್ರಿಡ್ಜ್ ನ ಬಾಡಿ ಮುಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಮ್ದು ಪೊಟೆನ್ಶಿಯಲ್ 0. ಅಂದ್ರೆ ನಮ್ಮಲ್ಲಿ ಎಲೆಕ್ಟ್ರಾನ್ಸ್ ಮತ್ತೆ ಪ್ರೋಟಾನ್ಸ್ ಈಕ್ವಲ್ ನಂಬರ್ ಅಲ್ಲಿ ಇರುತ್ತೆ, ನಮ್ಮಲ್ಲಿ ಪೊಟೆನ್ಶಿಯಲ್ 0. ಬಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇದೆ, ಅಂದ್ರೆ ಪಾಸಿಟಿವ್ ಚಾರ್ಜ್ ಇದೆ. ಯಾವಾಗ ನಾವು ಇಲ್ಲಿ ಮುಟ್ಟಿದ ತಕ್ಷಣ ಅಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇದೆ, ನಮ್ಮಲ್ಲಿ ಈಕ್ವಲ್ ಆಗಿದೆ. ಅದಕ್ಕೆ ಏನ್ ಮಾಡ್ತೀವಿ, ಏನಾಗುತ್ತೆ ನಾವು ಮುಟ್ಟಿದ ತಕ್ಷಣ ಅಂದ್ರೆ ನಮ್ಮಲ್ಲಿ ಎಲೆಕ್ಟ್ರಾನ್ಸ್ ಒಂದು ಫ್ರಿಡ್ಜ್ ಅಲ್ಲಿ ಎಂಟ್ರಿ ಆಗುತ್ತೆ, ಅಂದ್ರೆ ಮೆಟಲ್ ಬಾಡಿಗೆ ಎಂಟ್ರಿ ಆಗುತ್ತೆ. ಅಕಸ್ಮಾತ್ ನೆಗೆಟಿವ್ ಚಾರ್ಜ್ ಇತ್ತಪ್ಪ, ನೆಗೆಟಿವ್ ಚಾರ್ಜ್ ಇತ್ತು ಅಂದ್ರೆ ಅದರಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದೆ, ನಮ್ಮಲ್ಲಿ ಈಕ್ವಲ್ ಇದೆ. ಇಲ್ಲಿ ಮುಟ್ಟಿದ ತಕ್ಷಣ ಅದರಿಂದ ಎಲೆಕ್ಟ್ರಾನ್ಸ್ ನಮ್ಮಲ್ಲಿ ಎಂಟ್ರಿ ಆಗುತ್ತೆ. ಅಂದ್ರೆ ಈ ಯಾವುದು ಫ್ರಿಡ್ಜ್ ಮೆಟಾಲಿಕ್ ಬಾಡಿ ಮತ್ತೆ ನಮ್ಮಲ್ಲಿ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡೋದಕ್ಕೆ ಆ ರೀತಿ ಆಗುತ್ತೆ. ಅಂದ್ರೆ ಎಲೆಕ್ಟ್ರಿಕಲ್ ಚಾರ್ಜಸ್ ಕೂಡ ಹಂಗೇನೆ ಈಕ್ವಲ್ ಆಗಬೇಕು. ಈಗ ಒಂದ್ರಲ್ಲಿ ಇದನ್ನ ನಾನು ಚಾರ್ಜ್ ಮಾಡಿದೀನಿ, ಇದನ್ನ ಚಾರ್ಜ್ ಮಾಡಿಲ್ಲ, ಈ ಎರಡನ್ನೂ ಕಾಂಟ್ಯಾಕ್ಟ್ ಮಾಡಿದೆ ಅಂದ್ರೆ ಇದ್ರಲ್ಲಿ ಚಾರ್ಜ್ ಇದೆ, ಇದ್ರಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ಇದರಿಂದ ಇದಕ್ಕೆ ಚಾರ್ಜ್ ಅಂದ್ರೆ ಡೆಸ್ಟರ್ ಇಂದ ಇದಕ್ಕೆ ಚಾರ್ಜ್ ಟ್ರಾವೆಲ್ ಆಗಿ ಎರಡು ಒಂದೇ ಪೊಟೆನ್ಶಿಯಲ್ ಅಂದ್ರೆ ಎರಡಕ್ಕೂ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಚಾರ್ಜ್ ಕಡಿಮೆ ಇದ್ರಿಂದ ಅಂದ್ರೆ ಎಲೆಕ್ಟ್ರಾನ್ಸ್ ಕಡಿಮೆ ಇದ್ರಿಂದ ಪಾಸಿಟಿವ್ ಚಾರ್ಜ್ ಬಂದಿದೆ. ಇದು ಮುಟ್ಟಿದ ತಕ್ಷಣ ಇದ್ರ ಎಲೆಕ್ಟ್ರಾನ್ಸ್ ಕಡಿಮೆ ಇದೆ, ನನ್ನಲ್ಲಿ ಈಕ್ವಲ್ ಆಗಿದೆ, ನನ್ನಲ್ಲಿರೋ ಎಲೆಕ್ಟ್ರಾನ್ಸ್ ಗಳು ಟ್ರಾವೆಲ್ ಆಗಿ ಇದು ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡೋವರೆಗೂ, ಎರಡರಲ್ಲೂ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗೋವರೆಗೂ ಚಾರ್ಜ್ ಫ್ಲೋ ಆಗುತ್ತೆ. ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಂದ್ರೆ ಇದರಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ, ನಾನು ಮುಟ್ಟಿದ ತಕ್ಷಣ ಇದರಲ್ಲಿ ಎಲೆಕ್ಟ್ರಾನ್ಸ್ ನನ್ನಲ್ಲಿಗೆ ಎಂಟ್ರಿ ಆಗುತ್ತೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಏನಾಗಿದೆ, ನಾವು ಮುಟ್ಟಿದ ತಕ್ಷಣ ನಮ್ಮಿಂದ ಇಲ್ಲಿ ಚಾರ್ಜಸ್ ಫ್ಲೋ ಆಗಿದೆ, ಇಲ್ಲಿ ಫ್ರಿಡ್ಜ್ ಇಂದ ನಮಗೆ ಚಾರ್ಜಸ್ ಎಂಟ್ರಿ ಆಗಿದೆ. ಅಂದ್ರೆ ಚಾರ್ಜಸ್ ಗಳು ಫ್ಲೋ ಆಗಿದೆ. ಫ್ಲೋ ಆಫ್ ಚಾರ್ಜಸ್ ಅಂತ ಕರಿತೀವಿ, ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅಂದ್ರೆ ನಮ್ಮಲ್ಲಿ ಮತ್ತೆ ಈ ಫ್ರಿಡ್ಜ್ ನ ಮೆಟಲ್ ಬಾಡಿಲಿ ಕರೆಂಟ್ ಫ್ಲೋ ಆಗಿದೆ, ಅದಕ್ಕೆ ನಮಗೆ ಶಾಕ್ ಹೊಡೆದಿದೆ. ಅದಕ್ಕೆ ಯಾವಾಗ ಫ್ರಿಡ್ಜ್ ಬಾಡಿ ಮುಟ್ಟಿದ ತಕ್ಷಣ ಶಾಕ್ ಹೊಡೆಯುತ್ತೆ ಅಂದ್ರೆ ಅಲ್ಲಿ ಚಾರ್ಜಸ್ ಗಳು ಇರ್ತವೆ, ಮುಟ್ಟಿದ ತಕ್ಷಣ ಚಾರ್ಜಸ್ ಗಳು ಫ್ಲೋ ಆಗುತ್ತೆ ನಮ್ಮಲ್ಲಿ ಮತ್ತೆ ಫ್ರಿಡ್ಜ್ ಬಾಡಿಲಿ. ಸೊ ಅದಕ್ಕೆ ಶಾಕ್ ಹೊಡೆಯುತ್ತೆ. ಓಕೆ, ಇದನ್ನ ಅವಾಯ್ಡ್ ಮಾಡೋದು ಹೇಗೆ ಅಂದ್ರೆ ಮುಟ್ಟಿದಾಗೆಲ್ಲ ಶಾಕ್ ಹೊಡ್ಸ್ಕೊಳಕ್ ಆಗಲ್ಲಲ್ವಾ? ಅದಕ್ಕೆ ಏನ್ ಮಾಡ್ಬೇಕು, ಈ ಚಾರ್ಜಸ್ ಗಳನ್ನ ಹೇಗಾದ್ರೂ ಮಾಡಿ, ಅಂದ್ರೆ ಯಾವ ಚಾರ್ಜಸ್ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಈ ಚಾರ್ಜಸ್ ಗಳನ್ನ ಹೇಗಾದ್ರೂ ಮಾಡಿ ಬೇರೆ ಕಡೆ ಡಿಸ್ಪರ್ಸ್ ಮಾಡಬೇಕು. ಅದನ್ನ ಯಾವ ರೀತಿ ಮಾಡ್ತೀವಿ ಅಂದ್ರೆ, ಈ ಎಲ್ಲಾ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಗಳಲ್ಲಿ ಒಂದು ಪ್ಲಗ್ ಗಳು ಬರುತ್ತೆ. ಈಗ ನಾನು ಫ್ರಿಡ್ಜ್ ತಗೊಳ್ಳಲ್ಲ, ಟೇಬಲ್ ಫ್ಯಾನ್ ತಗೊಳ್ತೀನಿ. ಟೇಬಲ್ ಫ್ಯಾನ್ ಈ ಟೇಬಲ್ ಫ್ಯಾನ್ ತಗೊಂಡಿದ್ದೀನಿ ಅಂದ್ರೆ ಒಂದು ಪ್ಲಗ್ ಬರುತ್ತೆ ಗೊತ್ತಾ, 3 ಪಿನ್ ಪ್ಲಗ್.
ಟೇಬಲ್ ಫ್ಯಾನ್ ಇದು ಕೂಡ ಔಟರ್ ಮೆಟಾಲಿಕ್ ಬಾಡಿ ಅಲ್ವಾ, ಇದರಲ್ಲೂ ಕೂಡ ಚಾರ್ಜಸ್ ಅಕ್ಯುಮುಲೇಟ್ ಆಗಿತ್ತು ಅಂದ್ರೆ ಇದು ಮುಟ್ಟಿದ ತಕ್ಷಣ ಆಗಿ ಚಾರ್ಜ್ ಟ್ರಾನ್ಸ್ಫರ್ ಆಗಿ ಶಾಕ್ ಹೊಡೆಯುತ್ತೆ. 3 ಪಿನ್ ಪ್ಲಗ್ ಅಂದ್ರೆ ಈ ರೀತಿ ಇರುತ್ತೆ. 3 ಪಿನ್ ಪ್ಲಗ್ ಅಂದ್ರೆ 3 ಪಿನ್ ಪ್ಲಗ್ ಈ ರೀತಿ ಇರುತ್ತೆ. ಈ ಏನೋ ಅಪ್ಲಯನ್ಸಸ್ ಗಳಿಂದ ಬರೋ ಈ 3 ಪಿನ್ ಪ್ಲಗ್ ಅಲ್ಲಿ ಈ 2 ಪಿನ್ ಇಂದ ಅಂದ್ರೆ ಈ 3 ಪಿನ್ಸ್ ಇರುತ್ತೆ ಅಂದ್ರೆ ಈ ವೈರ್ ಅಲ್ಲೂ ಕೂಡ 3 ವೈರ್ ಗಳು ಹೋಗಿರುತ್ತೆ. ಅಂದ್ರೆ ಇದರಿಂದ ಒಂದು ವೈರ್, ಇದರಿಂದ ವೈರ್, ಇದರಿಂದ ಮತ್ತೊಂದು ವೈರ್. ಆ 3 ವೈರ್ ಗಳಲ್ಲಿ ಇದ್ರಲ್ಲಿ ಬರೋ 2 ವೈರ್ಸ್ ಗಳು ಈ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಗಳಲ್ಲಿ ಎಲ್ಲಿ ಕರೆಂಟ್ ನ ಅವಶ್ಯಕತೆ ಇದೆ. ಈಗ ಇಲ್ಲಿ ಫ್ಯಾನ್ ರೊಟೇಟ್ ಆಗಬೇಕು ಅಂದ್ರೆ ಮೋಟರ್ ಕನೆಕ್ಷನ್ ಹೋಗ್ಬೇಕು. ಸೊ ಈ 2 ಪಿನ್ ಕನೆಕ್ಷನ್ ಬಂದು ಮೋಟರ್ಗೆ ಇರುತ್ತೆ. ಬಟ್ ಈ ಒಂದು ಪಿನ್ ಏನ್ ಮಾಡುತ್ತೆ, ಈ ಪಿನ್ ಇಂದ ಇನ್ನೊಂದು ವೈರ್ ನ ತಗೊಂಡು ಹೋಗ್ತಾರೆ, ಗ್ರೀನ್ ಕಲರ್ ವೈರ್. ಆ ವೈರ್ ನ ತಗೊಂಡ್ಬಂದು ಈ ಒಂದು ಫ್ಯಾನಿನ ಮೆಟಲ್ ಬಾಡಿ ಕನೆಕ್ಟ್ ಮಾಡ್ತಾರೆ. ಈಗ ಫ್ರಿಡ್ಜ್ ಅಂತ ಅಂದ್ರೆ ಫ್ರಿಡ್ಜ್ ಅಲ್ಲೂ ಕೂಡ ಈ ರೀತಿ ಟಾಪ್ ಒನ್ ಒಂದು ಪಿನ್ ಇರುತ್ತೆ. ಆ ಪಿನ್ ಇಂದ ಒಂದು ವೈರ್ ಹೋಗಿ ಫ್ರಿಡ್ಜ್ ನ ಆ ಒಂದು ಮೆಟಲ್ ಬಾಡಿ ಕನೆಕ್ಟ್ ಮಾಡಿರ್ತಾರೆ. ಯಾವ್ದಾದ್ರು ತಗೊಳ್ಳಿ, ಈಗ ಎಸಿ ಅಂತ ಬಂದ್ರೆ ಎಸಿ ಔಟರ್ ಮೆಟಾಲಿಕ್ ಬಾಡಿ ಕನೆಕ್ಟ್ ಮಾಡ್ತಾರೆ. ವಾಷಿಂಗ್ ಮಿಷಿನ್ ಅಂದ್ರೆ ಅದಕ್ಕೆ, ಗೀಸರ್ ಅಂದ್ರೆ ಅದು ಮೆಟಾಲಿಕ್ ಬಾಡಿಗೆ. ಅಂದ್ರೆ ಯಾವ್ದೇ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ತಗೊಳ್ಳಿ, ಆ ಟಾಪ್ ಒನ್ ಇಂದ ಒಂದು ವೈರ್ ನ ತಗೊಂಡು ಅದನ್ನ ಆ ಒಂದು ಅಪ್ಲಯನ್ಸಸ್ ನ ಮೆಟಾಲಿಕ್ ಬಾಡಿ ಅಂದ್ರೆ ಔಟರ್ ಬಾಡಿಗೆ ಕನೆಕ್ಟ್ ಮಾಡಿರ್ತಾರೆ. ಬಟ್ ಯಾವಾಗ ನಾವು ಈ ಪಿನ್ ತಗೊಂಡೋಗಿ ಈ ರೀತಿ ಸಾಕೆಟ್ ಗೆ ಕನೆಕ್ಟ್ ಮಾಡ್ತೀವಿ, ಸಾಕೆಟ್ ಅಂದ್ರೆ ಅದಲ್ವಾ ಹೇಳಿದೆ, ಈ ರೀತಿ ಇರುತ್ತೆ ಎರಡು. ಓಕೆ, ಈ ರೀತಿ ಇರುತ್ತೆ. ನಾವು ಯಾವಾಗ ಈ ಅಪ್ಲಯನ್ಸಸ್ ಗಳಿಂದ ಈ ಪ್ಲಗ್ ನ ತಗೊಂಡೋಗಿ ಈ ರೀತಿ ಹಾಕ್ತಿವಲ್ಲ, ಹಾಕಿದ ತಕ್ಷಣ ಇಲ್ಲಿ ಯಾವ್ದು ಕನೆಕ್ಟ್ ಮಾಡಿರ್ತೀವಿ, ಒಂದಕ್ಕೆ ಲೈವ್ ವೈರ್ ಇರುತ್ತೆ, ಇನ್ನೊಂದಕ್ಕೆ ನ್ಯೂಟ್ರಲ್ ವೈರ್ ಇರುತ್ತೆ ಅಲ್ವಾ, ಕನೆಕ್ಷನ್ ಕೊಟ್ಟಿದೀವಲ್ಲ ಆಗ್ಲೇ. ಓಕೆ, ಯಾವಾಗ ಪ್ಲಗ್ ನ ಈ ರೀತಿ ಕನೆಕ್ಟ್ ಮಾಡ್ತೀವಿ, ಈ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಅಲ್ಲಿ ಕರೆಂಟ್ ಇರೋದು. ಹಂಗಂದ್ರೆ ಈ ಕನೆಕ್ಟ್ ಮಾಡಿದ ತಕ್ಷಣ ಈ 2 ಪಿನ್ ಗಳ ಮುಖ ಕರೆಂಟ್ ಎಂಟ್ರಿ ಆಗುತ್ತೆ. ಅಂದ್ರೆ ಈ 2 ಪಿನ್ ಅಲ್ಲಿ ಕರೆಂಟ್ ಎಂಟ್ರಿ ಆಗಿ ಫ್ಯಾನ್ ರೊಟೇಟ್ ಆಗುತ್ತೆ. ಅಂದ್ರೆ ಈ ಟಾಪ್ 1 ಪಿನ್ ಏನ್ ಮಾಡ್ತಿದೆ, ಅಂದ್ರೆ ಅದು ಇದಕ್ಕೆ ಕನೆಕ್ಟ್ ಆಗಿದೆ. ಕರೆಕ್ಟಾ? ಇದಕ್ಕೆ ಕನೆಕ್ಟ್ ಆಗಿದೆ. ಈ ಪಿನ್ ಈ ಫ್ರಿಡ್ಜ್ ನ ಔಟರ್ ಬಾಡಿ ಕನೆಕ್ಟ್ ಆಗಿದೆ. ಆ ಪಿನ್ ಬಂದು ಇಲ್ಲಿ ಕನೆಕ್ಟ್ ಆಗಿದೆ, ಇದು ಕನೆಕ್ಟ್ ಆಗಿದೆ. ಇದೆಲ್ಲಿ ಕನೆಕ್ಟ್ ಆಗಿದೆ, ಇದರಿಂದ ಒಂದು ಇಂಡಿವಿಜುವಲ್ ವೈರ್ ಗಳನ್ನ ತಗೊಂಡೋಗಿ ನಾವು ಅಂಡರ್ ಗ್ರೌಂಡ್ ಅಲ್ಲಿರೋ ಒಂದು ಮೆಟಾಲಿಕ್ ಪ್ಲೇಟ್ ಅಥವಾ ರಾಡ್ ಕನೆಕ್ಟ್ ಮಾಡಿದೀವಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಮಾಡಿದೀವಿ ಅಂದ್ರೆ ಈ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ನ ಔಟರ್ ಮೆಟಾಲಿಕ್ ಬಾಡಿನ ಅರ್ತಿ ಕನೆಕ್ಟ್ ಮಾಡಿದೀವಿ. ಕರೆಕ್ಟ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಅಪ್ಲಯನ್ಸಸ್ ಅಥವಾ ಯಾವ್ದು, ಇದು ನಾನು ಬರೀ ಫ್ಯಾನ್ ತಗೊಂಡಿದ್ದೀನಿ, ನೀವು ಫ್ರಿಡ್ಜ್ ಗಳನ್ನ ತಗೋಬಹುದು, ಎಸಿ ಯಾವ್ದಾದ್ರು ತಗೊಳ್ಳಿ. ಅದರಲ್ಲಿರೋ ಔಟರ್ ಮೆಟಾಲಿಕ್ ಬಾಡಿ, ಹೊರಗಡೆ ಇರೋ ಮೆಟಾಲಿಕ್ ಬಾಡಿ ನಾವು ಟಚ್ ಮಾಡ್ತೀವಲ್ಲ, ಆ ಮೆಟಾಲಿಕ್ ಬಾಡಿಯಿಂದ ಒಂದು ವೈರ್ ತಗೊಂಡು ಈ ಪಿನ್ ಕನೆಕ್ಟ್ ಮಾಡಿರ್ತೀವಿ. ಈ ಪಿನ್ ನಾವು ಯಾವಾಗ ಪ್ಲಗ್ ಸಾಕೆಟ್ಗೆ ಹಾಕಿದ ತಕ್ಷಣ ಈ ಪಿನ್ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಇಂಡಿವಿಜುವಲ್ ಆಗಿ ಒಂದೊಂದು ವೈರ್ ನ ತಗೊಂಡು ಹೋಗಿದೀವಿ. ಆ ವೈರ್ ಗಳನ್ನ ನಾವು ಅರ್ತಿ ಕನೆಕ್ಟ್ ಮಾಡಿದ್ವಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಈ ಮೆಟಾಲಿಕ್ ಬಾಡಿಯನ್ನು ನಾವು ಅರ್ತಿಗೆ ಕನೆಕ್ಟ್ ಮಾಡಿದೀವಿ. ಅದೇ ಹೇಳಿದ ಚಾರ್ಜಸ್ ಗಳು ಕ್ರಿಯೇಟ್ ಆಗುತ್ತೆ ಅಂತ. ಯಾವಾಗ ಈ ಬಾಡಿ ಮೇಲೆ ಚಾರ್ಜಸ್ ಬಂದ್ಬಿಡುತ್ತೋ, ಪಾಸಿಟಿವ್ ಅಥವಾ ನೆಗೆಟಿವ್ ಯಾವ ಚಾರ್ಜ್ ಆದ್ರೂ ಬರಲಿ, ಚಾರ್ಜಸ್ ಗಳು ಬಂದ ತಕ್ಷಣ ಅದೇನಾಗುತ್ತೆ, ಇದು ಈ ಪಿನ್ ಕನೆಕ್ಟ್ ಆಗಿರುತ್ತಾ, ಚಾರ್ಜಸ್ ಗಳು ಫಸ್ಟ್ ಈ ಪಿನ್ನಿಗೆ ಹೋಗುತ್ತೆ, ಟಾಪ್ 1 ಪಿನ್ನಿಗೆ ಹೋಗುತ್ತೆ. ಆ ಪಿನ್ ಇದು ಕನೆಕ್ಟ್ ಆಗಿರೋದ್ರಿಂದ ಈ ವೈರ್ ಗಳ ಮೂಲಕ ಎಷ್ಟೇ ಚಾರ್ಜಸ್ ಗಳು ಬರಲಿ, ಆ ವೈರ್ ಗಳ ಮೂಲಕ ಬಂದಿದ್ದು ಅರ್ತಿಗೆ ಎಂಟ್ರಿ ಆಗುತ್ತೆ. ಅರ್ತಿನ ಪೊಟೆನ್ಶಿಯಲ್ ಯಾವಾಗ್ಲೂ 0 ಅಂತ ಕರಿತೀವಿ. ಯಾಕಂದ್ರೆ ನಾವು ನೆಲದಲ್ಲಿ ಓಡಾಡೋದು ಶಾಕ್ ಹೊಡೆಯುತ್ತಾ, ಇಲ್ಲ ಅಂದ್ರೆ ಭೂಮಿಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಕರಿತೀವಿ. ಸೊ ನೆಲದಲ್ಲಿ ಯಾವಾಗಲೂ ಪೊಟೆನ್ಶಿಯಲ್ 0. ನೀವು ಅದಕ್ಕೆ ಎಷ್ಟೇ ಚಾರ್ಜಸ್ ಗಳನ್ನ ಕೊಡಿ, ಅದು ನ್ಯೂಟ್ರಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ ಏನು ನಾವು ಅರ್ಥಿಂಗ್ ಅಂತ ಕರೆದ್ವಲ್ಲ, ಅಂದ್ರೆ ಇಲ್ಲಿ ಪಿನ್ ಕನೆಕ್ಟ್ ಮಾಡಿದ ತಕ್ಷಣ ಈ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಗಳಿಂದ ಬಂದಂತಹ ಚಾರ್ಜ್ ಈ ಪಿನ್ ಬರುತ್ತೆ. ಪ್ಲಗ್ ನಾವು ಇಲ್ಲಿ ಕನೆಕ್ಟ್ ಮಾಡಿದೀವಿ ಅಂದಾಗ ಆ ಟಾಪ್ 1 ಪಿನ್ ಇಂದ ಈ ಅರ್ಥಿಂಗ್ ವೈರ್ ಮೂಲಕ ಎಲ್ಲಾ ಚಾರ್ಜಸ್ ಗಳು ಕೂಡ ಈ ವೈರ್ ಇಂದ ಅಂಡರ್ ಗ್ರೌಂಡ್ ಗೆ ಕನೆಕ್ಷನ್ ಇರುತ್ತೆ. ಅಂದ್ರೆ ಯಾವಾಗ ಒಂದು ಮೆಟಾಲಿಕ್ ಬಾಡಿ ಅಥವಾ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಗಳು ಚಾರ್ಜ್ ಔಟರ್ ಬಾಡಿ ಮೆಟಾಲಿಕ್ ಬಾಡಿಲಿ ಚಾರ್ಜ್ ಕ್ರಿಯೇಟ್ ಆಗುತ್ತೋ, ಆ ಚಾರ್ಜ್ ಎಲ್ಲ ಕೂಡ ಅರ್ಥಿಗೆ ಎಂಟ್ರಿ ಆಗುತ್ತೆ. ಅಂದ್ರೆ ಈ ಅರ್ಥಿಂಗ್ ವೈರ್ ಮೂಲಕ ನೆಲಕ್ಕೆ ಕನೆಕ್ಷನ್ ಇರುತ್ತೆ. ಈ ವೈರ್ ನ ನಾವು ಈ ಎಲ್ಲ ಗ್ರೀನ್ ವೈರ್ ನ ತಂದು ಕನೆಕ್ಟ್, ಒಂದು ಇಂಡಿವಿಜುವಲ್ ಇನ್ನೊಂದು ವೈರ್ ಕನೆಕ್ಟ್ ಬರ್ತೀವಿ ಅಂತ ಹೇಳಿದಲ್ಲ, ಪ್ರತಿಯೊಂದು ಸಾಕೆಟ್ ಇಂದ ಇಂಡಿವಿಜುವಲ್ ಒಂದೊಂದು ವೈರ್ ನ ತಗೊಂಡು ಅದನ್ನ ಇನ್ನೊಂದು ವೈರ್ಗೆ ಕನೆಕ್ಟ್ ಮಾಡ್ತೀವಿ ಅಂತ. ಈ ವೈರ್ ನಾವು ಅರ್ಥಿಂಗ್ ವೈರ್ ಅಂತ ಕರಿತೀವಿ. ಆ ವೈರ್ದು ರೆಸಿಸ್ಟೆನ್ಸ್ ಇದೆ ಲೋ ಇರಬೇಕು, ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಇರಬೇಕು. ರೆಸಿಸ್ಟೆನ್ಸ್ ಅಂದ್ರೇನು, ಕರೆಂಟ್ಗೆ ಅಪೋಸಿಷನ್. ಆ ಅಪೋಸಿಷನ್ ಕಡಿಮೆ ಆದಷ್ಟು ಕರೆಂಟ್ ತುಂಬಾ ಈಸಿಯಾಗಿ ಫ್ಲೋ ಆಗುತ್ತೆ. ಅಂದ್ರೆ ಕರೆಂಟ್ ಅಂದ್ರೇನು, ಈ ಮೆಟಾಲಿಕ್ ಬಾಡಿಲಿ ಏನ್ ಚಾರ್ಜಸ್ ಗಳು ಕ್ರಿಯೇಟ್ ಆಗುತ್ತೋ ಅದು ತುಂಬಾ ಫಾಸ್ಟ್ ಆಗಿ ಡಿಸ್ಪರ್ಸ್ ಆಗಬೇಕು ಅಂತ.
ಈಗ ಯಾವಾಗ ಈ ಪ್ಲಗಿಗೆ ಹಾಕಿರ್ತೀವೋ ಅಕಸ್ಮಾತ್ ಏನಾದ್ರೂ ಚಾರ್ಜಸ್ ಇತ್ತು ಅಂದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಪಟ್ಟ ನಂಗೆ ನೆಲಕ್ಕೆ ಹೋಗ್ಬಿಡ್ಬೇಕು. ಅದಕ್ಕೆ ರೆಸಿಸ್ಟೆನ್ಸ್ ಕಡಿಮೆ ಆದ ತಕ್ಷಣ ಆ ಚಾರ್ಜಸ್ಗಳು ಈಸಿಯಾಗಿ ನೆಲಕ್ಕೆ ಡಿಸ್ಪರ್ಸ್ ಆಗುತ್ತೆ. ಅದಕ್ಕೆ ರೆಸಿಸ್ಟೆನ್ಸ್ ಲೋ ಇರಬೇಕು ಅನ್ನೋದು. ಅಕಸ್ಮಾತ್ ರೆಸಿಸ್ಟೆನ್ಸ್ ಜಾಸ್ತಿ ಇತ್ತು ಅಂದ್ರೇನು ಆ ಚಾರ್ಜಸ್ ಗಳು ಈಸಿಯಾಗಿ ಡಿಸ್ಪರ್ಸ್ ಆಗಲ್ಲ. ಅಂದ್ರೆ ನಾವು ಅರ್ಥಿಂಗ್ ಮಾಡಿದ್ ಕೂಡ ವೇಸ್ಟ್. ಆ ಡಿಸ್ಪರ್ಸ್ ಆಗೋ ಟೈಮ್ ಅಲ್ಲಿ ನಾವು ಮುಟ್ಟಿದ್ರು ಕೂಡ ಅಗೇನ್ ಶಾಕ್ ಹೊಡೆಯುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ರೆಸಿಸ್ಟೆನ್ಸ್ ಕಡಿಮೆ ಮಾಡ್ತೀವಿ ಅರ್ಥಿಂಗ್ ಬರೋದು. ಅವಾಗ ಏನಾಗುತ್ತೆ, ಆ ಮೆಟಾಲಿಕ್ ಬಾಡಿಲಿರೋ ಎಲ್ಲಾ ಚಾರ್ಜಸ್ ಗಳು ಈಸಿಯಾಗಿ ಅರ್ಥಿಗೆ ಡಿಸ್ಪರ್ಸ್ ಆಗುತ್ತೆ. ಇದಿಷ್ಟು ಅರ್ಥಿಂಗ್ ಬಗ್ಗೆ. ಅಂದ್ರೆ ಅರ್ಥಿಂಗ್ ಎಂತಕ್ಕೆ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ. ಪ್ರತಿಯೊಂದು ಸಾಕೆಟ್ ಇಂಡಿವಿಜುವಲ್ ವೈರ್ ತಗೊಂಡು ಎಲ್ಲ ಕನೆಕ್ಟ್ ಮಾಡಿರ್ತೀವಿ. ಏನಕ್ಕೆ ಅಂದ್ರೆ ಏನ್ 3 ಪಿನ್ ಪ್ಲಗ್ ಬರುತ್ತೆ ಪ್ರತಿಯೊಂದು ಅಪ್ಲಯನ್ಸಸ್ ಗಳಲ್ಲಿ. ಆ ಟಾಪ್ ಒಂದು ಪಿನ್ ಇಂದ ಒಂದು ವೈರ್ ತಗೊಂಡು ಅಪ್ಲಯನ್ಸಸ್ ನ ಔಟರ್ ಬಾಡಿ ಕನೆಕ್ಟ್ ಮಾಡಿರ್ತೀವಿ. ಏನೇ ಚಾರ್ಜಸ್ ಔಟರ್ ಬಾಡಿಗೆ ಬಂದ್ರೆ ಆ ಚಾರ್ಜಸ್ ಫಸ್ಟ್ ಈ ಪಿನ್ ಬರುತ್ತೆ. ಈ ಪಿನ್ ಈ ಸಾಕೆಟ್ ಕನೆಕ್ಟ್ ಆಗಿರೋದ್ರಿಂದ ಈ ಸಾಕೆಟ್ ಅಲ್ಲಿ ಒಂದು ವೈರ್ ತಗೊಂಡಿರ್ತೀವಿ. ಆ ವೈರ್ ನ ನಾವು ಕನೆಕ್ಟ್ ಮಾಡಿದ್ರೆ ಅರ್ಥಿಂಗ್ ಮಾಡಿರ್ತೀವಿ. ಅಂದ್ರೆ ಮೆಟಾಲಿಕ್ ಬಾಡಿ ಇರೋ ಚಾರ್ಜಸ್ ಎಂಟೈರ್ ಬಂದು ಅರ್ಥಿಗೆ ಸೇರ್ಕೊಳ್ಳುತ್ತೆ. ಸೊ ಅರ್ಥಿಗೆ ಎಷ್ಟೇ ಚಾರ್ಜ್ ಕೊಟ್ಟದ್ದು ಎಲೆಕ್ಟ್ರಿಕಲ್ ನ್ಯೂಟ್ರಲ್ ಆಗಿರುತ್ತೆ. ಪ್ರೋಟಾನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೆ ಈಕ್ವಲ್ ಆಗುತ್ತೆ. ಸೊ ಚಾರ್ಜಸ್ ನ ಈಸಿಯಾಗಿ ಡಿಸ್ಪರ್ಸ್ ಮಾಡಿದ್ವಿ. ಯಾವುದೇ ರೀತಿ ಏನ್ ಹೇಳ್ತೀವಿ ಡ್ಯಾಮೇಜ್ ಗಳು ಕೂಡ ಆಗದಂಗೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅಪ್ಲಯನ್ಸಸ್ ಗಳಲ್ಲಿ ಈ ಲೈವ್ ವೈರ್ ನ್ಯೂಟ್ರಲ್ ವೈರ್ ಮೆಟಾಲಿಕ್ ಬಾಡಿ ಟಚ್ ಆಗ್ಬಿಡುತ್ತೆ. ಓಕೆನಾ, ಈ ವೈರ್ ನ ತಗೊಂಡೋಗಿ ಇಲ್ಲಿಂದ 2 ವೈರ್ ಗಳನ್ನ ತಗೊಂಡೋಗಿ ಫ್ಯಾನ್ ಗೆ ಮೋಟರ್ ಕನೆಕ್ಟ್ ಮಾಡಿರ್ತೀವಲ್ವಾ, ಆ ವೈರ್ ಗಳು ಮಿಸ್ ಆಗಿ ಮೆಟಲ್ ಔಟರ್ ಬಾಡಿ ಕನೆಕ್ಟ್ ಆದ್ರೂ ಕೂಡ ಶಾಕ್ ಹೊಡೆಯುತ್ತೆ. ಕರೆಕ್ಟಾ? ಅದರಿಂದನೂ ಕೂಡ ಸೇವ್ ಮಾಡುತ್ತೆ. ಯಾಕೆಂದ್ರೆ ಈಗ ಔಟರ್ ಬಾಡಿ ಕರೆಂಟ್ ಫ್ಲೋ ಆಗ್ತಿದ್ರೆ ಅದೇನಾಗುತ್ತೆ, ಅಗೇನ್ ಅರ್ಥಿಗೆ ಹೋಗುತ್ತೆ. ಆ ರೀತಿನೂ ಕೂಡ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಗಳನ್ನ ಮತ್ತೆ ಯೂಸರ್ಸ್ ಗಳನ್ನ ಸೇವ್ ಮಾಡುತ್ತೆ ಇಂದು ಅರ್ಥಿಂಗ್. ಓಕೆ, ಇದಿಷ್ಟು ಅರ್ಥಿಂಗ್ ಕಾನ್ಸೆಪ್ಟ್ ಆಯ್ತು. ನೆಕ್ಸ್ಟ್ ಏನು, ಫ್ಯೂಸ್ ಬಗ್ಗೆ ಕೊಟ್ಟಿದ್ದಾರೆ. ಫ್ಯೂಸ್ ವರ್ಕಿಂಗ್ ಏನು ಅಂದ್ರೆ ಹೇಳೋದಲ್ಲ, ಆಂಪಿಯರ್ ಅಂದ್ರೆ ಒಂದು ಲಿಮಿಟೆಡ್ ಕರೆಂಟ್ ಗಿಂತ ಜಾಸ್ತಿ ಕರೆಂಟ್ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗುವಾಗ ಇದು ಜೌಲ್ ಹೀಟಿಂಗ್ ಮೂಲಕ ಮೆಲ್ಟ್ ಆಗಿ ಸರ್ಕ್ಯೂಟ್ ನ ಬ್ರೇಕ್ ಮಾಡುತ್ತೆ. ಅಂದ್ರೆ ಯಾವಾಗ ಕರೆಂಟ್ ಓವರ್ಲೋಡಿಂಗ್ ಆಗುತ್ತೆ. ಓವರ್ಲೋಡಿಂಗ್ ಅಂದ್ರೇನು, ಈ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಒಂದಕ್ಕೊಂದು ಟಚ್ ಆಗುತ್ತೆ. ಟಚ್ ಆಗೋದು ಯಾವಾಗ, ಇದು ರೆಡ್ ಇನ್ಸುಲೇಷನ್ ಇದು ಬ್ಲಾಕ್ ಇನ್ಸುಲೇಷನ್ ಇರುತ್ತೆ. ಯಾವ್ದಾದ್ರು ಒಂದು ಇನ್ಸುಲೇಷನ್ ಕಿತ್ತೋಗಿರುತ್ತೆ. ಅವಾಗ ಏನಾಗುತ್ತೆ, ಒಂದಕ್ಕೊಂದು ಟಚ್ ಆಗುತ್ತೆ. ಯಾವಾಗ ಲೈವ್ ವೈರ್ ನ್ಯೂಟ್ರಲ್ ವೈರ್ ಟಚ್ ಆಗುತ್ತೋ ಸರ್ಕ್ಯೂಟ್ ಅಲ್ಲಿ ಇದಕ್ಕಿದಂಗೆ ಕರೆಂಟ್ ವ್ಯಾಲ್ಯೂ ರೈಸ್ ಆಗುತ್ತೆ. ಎಕ್ಸಾಂಪಲ್, ಇಲ್ಲೇ ವೈರ್ ಮಿಸ್ ಆಗಿದೆ ಅಂದ್ರೆ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಒಂದೊಂದು ಮೀಟರ್ ದೂರ ತಗೊಂಡೋಗಲ್ಲ. ಎರಡು ಪಕ್ಕನೇ ತಗೊಂಡಿರ್ತಾರೆ. ಒಂದಕ್ಕೊಂದು ಟಚ್ ಆಗಿರುತ್ತೆ. ಬಟ್ ಇನ್ಸುಲೇಷನ್ ಇರುತ್ತೆ ಒಂದೊಂದಕ್ಕೂ. ಅಕಸ್ಮಾತ್ ಯಾವ್ದಕ್ಕಾಗ ಒಂದು ಇನ್ಸುಲೇಷನ್ ಇಲ್ಲ ಅಥವಾ ಏನಾದ್ರು ಟೇರ್ ಆಯ್ತು ಅಂದ್ರೆ ಟಚ್ ಆಗುತ್ತೆ. ಸರ್ಕ್ಯೂಟ್ ಅಲ್ಲಿ ಕರೆಂಟ್ ವ್ಯಾಲ್ಯೂ ಇದಕ್ಕೆ ಹೈಪ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಕರೆಂಟ್ ವ್ಯಾಲ್ಯೂ ಜಾಸ್ತಿ ಆಗ್ತಿದ್ದಂಗೆ ಈ ಫ್ಯೂಸ್ ಬ್ರೇಕ್ ಆಗುತ್ತೆ. ಅಂದ್ರೆ ಯಾವಾಗ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಓವರ್ಲೋಡಿಂಗ್ ಆಗುತ್ತೋ ಆಗ ಈ ಒಂದು ಫ್ಯೂಸ್ ಬ್ರೇಕ್ ಆಗುತ್ತೆ. ಬರೀ ಓವರ್ಲೋಡಿಂಗ್ ಅಂದ್ರೆ ಯಾವಾಗ ಲೈವ್ ವೈರ್ ನ್ಯೂಟ್ರಲ್ ವೈರ್ ಟಚ್ ಆಗೋದು ಅಂತಲ್ಲ, ಕೆಲವೊಂದ್ಸಲಿ ಔಟ್ಪುಟ್ ಕರೆಂಟ್ ಅಂದ್ರೆ ನಾವೇನ್ ಎಲೆಕ್ಟ್ರಿಕ್ ಪೋಲ್ ಇಂದ ಬರೋ ಕರೆಂಟ್ ಅಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ಸೊ ಆ ವೇರಿಯೇಷನ್ ಆದಾಗಲೂ ಕೂಡ ಈ ಒಂದು ಫ್ಯೂಸ್ ಸೇವ್ ಮಾಡುತ್ತೆ. ಇನ್ ಕೆಲವೊಂದ್ಸಲಿ ಯಾವಾಗ ಓವರ್ಲೋಡಿಂಗ್ ಆಗುತ್ತೆ ಅಂದ್ರೆ ಒಂದೇ ಸರ್ಕ್ಯೂಟ್ ಅಲ್ಲಿ ಜಾಸ್ತಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಕನೆಕ್ಟ್ ಮಾಡಿದೆ. ಈಗ ಮನೇಲಿ ಒಂದೇ ಒಂದು ಸಾಕೆಟ್ ಇದೆ. ಆ ಒಂದು ಸಾಕೆಟ್ ನಿಂದನೇ ನಾನು ಜಾನ್ಸನ್ ಬಾಕ್ಸ್ ತಗೊಂಡು ಅದರಿಂದ ಒಂದು 10 ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕನೆಕ್ಟ್ ಮಾಡ್ತೇನೆ ಅಂದ್ರೆ ಅಲ್ಲೂ ಕೂಡ ಓವರ್ಲೋಡಿಂಗ್ ಆಗುತ್ತೆ. ಅಂದ್ರೆ ಒಂದೇ ಒಂದು ಸರ್ಕ್ಯೂಟ್ ಅಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಯ್ತು ಅಂದ್ರೆ ಅಲ್ಲೂ ಕೂಡ ಓವರ್ಲೋಡಿಂಗ್ ಆಗಿ ಫ್ಯೂಸ್ ಬ್ರೇಕ್ ಆಗೋ ಚಾನ್ಸಸ್ ಗಳು ಇರುತ್ತೆ. ಮತ್ತೆ ಇನ್ನೊಂದು ಹೇಳಿದ್ರೆ ನಾನು, ಲೈವ್ ವೈರ್ ನಾವು ಪ್ಲಸ್ ಅಂತ ಇಂಡಿಕೇಟ್ ಮಾಡ್ತೀವಿ, ನ್ಯೂಟ್ರಲ್ ವೈರ್ ನ ಮೈನಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಅಂದ್ರೆ ಲೈವ್ ವೈರ್ ಪಾಸಿಟಿವ್ ಪೊಟೆನ್ಶಿಯಲ್ ಅಲ್ಲಿ ಇರುತ್ತೆ, ನ್ಯೂಟ್ರಲ್ ವೈರ್ ನೆಗೆಟಿವ್ ಪೊಟೆನ್ಶಿಯಲ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಏನು ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತಲ್ಲ, ಆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗೋ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್, ಈ ಎರಡು ವೈರ್ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್ ಬಂದು 220 ವೋಲ್ಟ್ಸ್ ಇರುತ್ತೆ. ನೋಡಿ, ಈ ಲೈವ್ ವೈರ್ ನ್ಯೂಟ್ರಲ್ ವೈರ್ ಅಂತ ಇಂಡಿವಿಜುವಲ್ ಆಗಿ ಸಾಕೆಟ್ ಕನೆಕ್ಟ್ ಮಾಡಿರೋದು. ಇದು ಲೈವ್ ವೈರ್, ಇದು ನ್ಯೂಟ್ರಲ್ ವೈರ್ ಅಂತ ಅನ್ಕೊಂಡ್ರೆ ಎರಡರ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಎರಡು ವೈರ್ ಗಳ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್ 220 ವೋಲ್ಟ್ ಇರುತ್ತೆ. ಅಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲೇ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತಿದ್ರು ಆ ಒಂದು ವೋಲ್ಟೇಜ್ ಬಂದು 220 ವೋಲ್ಟ್ ಇರುತ್ತೆ. ಬಟ್ ಅದು ಯಾವ ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಅಂದ್ರೆ ಸಪ್ಲೈ 220 ಇರುತ್ತೆ. ಬಟ್ ಕೆಲವೊಂದ್ಸಲಿ ನ್ಯಾಚುರಲ್ ಕೆಲಾಮಿಟೀಸ್ ಅಥವಾ ಸಿಡ್ಲುಗಳಿಗೆ ಬಂದಾಗ ವೋಲ್ಟೇಜ್ ವೇರಿಯೇಷನ್ ಆಗುತ್ತೆ. ಕಡಿಮೆ ಆದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಅಪ್ಲಯನ್ಸಸ್ ಗಳು ವರ್ಕ್ ಆಗೋದಿಲ್ಲ. ಕೆಲವೊಂದ್ಸಲ ನೋಡಿದ್ರೆ ಸಿಂಗಲ್ ಫ್ಯೂಸ್ ಅಂತ ಹೇಳ್ತಾರೆ, ಬಲ್ಬ್ ಗಳು ಜಾಸ್ತಿ ಗ್ಲೋ ಆಗಲ್ಲ, ಬ್ರೈಟ್ನೆಸ್ ಕಡಿಮೆ ಇರುತ್ತೆ. ಆಗ ವೋಲ್ಟೇಜ್ ಕಡಿಮೆ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ವೋಲ್ಟೇಜ್ ಜಾಸ್ತಿ ಆಗೋದು ಅಥವಾ ಕರೆಂಟ್ ಗಳು ಜಾಸ್ತಿ ಆದಾಗ ಫ್ಯೂಸ್ ಬ್ರೇಕ್ ಆಗಿ ಎಂಟೈರ್ ಸರ್ಕ್ಯೂಟ್ ಸೇವ್ ಆಗುತ್ತೆ. ಇದಿಷ್ಟು ನಾವು ಡೊಮೆಸ್ಟಿಕ್ ಸರ್ಕ್ಯೂಟ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅಂದ್ರೆ ಡೈರೆಕ್ಟ್ ಆಗಿ ಎಲೆಕ್ಟ್ರಿಕ್ ಪೋಲ್ ಇಂದ ಕರೆಂಟ್ ಬಂದು ಅಪ್ಲಯನ್ಸ್ ಗಳನ್ನ ಯೂಸ್ ಮಾಡಬಹುದು. ಈ ರೀತಿ ಸೇಫ್ಟಿ ಮೆಜರ್ಸ್ ಗಳನ್ನ ಯೂಸ್ ಮಾಡೋದ್ರ ಮೂಲಕ, ಅಂದ್ರೆ ಸೇಫ್ಟಿ ಮೆಜರ್ಸ್ ಅಂತ ಏನೇನ್ ಮಾಡಿದ್ವಿ, ಒಂದು ಫ್ಯೂಸ್ ನ ಯೂಸ್ ಮಾಡಿದ್ವಿ, ಇನ್ನೊಂದು ಅರ್ಥಿಂಗ್ ಮಾಡಿದ್ವಿ. ಫ್ಯೂಸ್ ಯೂಸ್ ಮಾಡೋದ್ರ ಮೂಲಕ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಗಳನ್ನ
ಎಲೆಕ್ಟ್ರಿಕಲ್ ಡ್ಯಾಮೇಜ್ ಇಂದ ಸೇವ್ ಮಾಡಿದ್ವಿ. ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗೋದ್ರ ಮೂಲಕ, ಓವರ್ಲೋಡಿಂಗ್ ಇಂದ, ಮತ್ತೆ ಕರೆಂಟ್ ವೇರಿಯೇಷನ್ ಅಥವಾ ಫ್ಲಕ್ಚುಯೇಷನ್ ಇಂದ ಈ ಒಂದು ಫ್ಯೂಸ್ ಸೇವ್ ಮಾಡಿದ್ರೆ. ಇನ್ನೊಂದು ಸೇಫ್ಟಿ ಮೆಜರ್ಸ್ ಏನು, ಅರ್ಥಿಂಗ್ ಮಾಡಿದ್ವಿ. ಅರ್ಥಿಂಗ್ ಮಾಡೋದ್ರ ಮೂಲಕ ಯಾವುದೇ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಔಟರ್ ಬಾಡಿ ಏನ್ ಚಾರ್ಜ್ ಬಂದ್ರು ಕೂಡ ಅದು ಈಸಿಯಾಗಿ ಅಂದ್ರೆ ಅರ್ಥಿಗೆ ನೆಲಕ್ಕೆ ಡಿಸ್ಪರ್ಸ್ ಮಾಡಿದ್ವಿ. ಸೊ ಏನ್ ಯೂಸ್ ಮಾಡ್ತೀವಲ್ಲ ನಾವುಗಳು ಸೇಫ್ ಅಂದ್ರೆ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ಗಳಾಗಲ್ಲ, ಎಲೆಕ್ಟ್ರಿಕ್ ಶಾಕ್ ಆಗಲ್ಲ. ಅದಕ್ಕೆ ನಾವು ಅರ್ಥಿಂಗ್ ಮಾಡೋದ್ರ ಉದ್ದೇಶ ಇದಿಷ್ಟು ಒಂದು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಎಕ್ಸ್ಪ್ಲನೇಷನ್. ಇಲ್ಲಿಗೆ ಈ ಒಂದು ಲೆಸನ್ ಕಂಪ್ಲೀಟ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ ಅರ್ಥ ಆಗಿದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೂ ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನ ಮರಿಬೇಡಿ. ಯಾಕೆಂದ್ರೆ ನಾವು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರೋ ನೋಟಿಫಿಕೇಶನ್ ಮಿಸ್ ಮಾಡ್ಕೋಬೇಡಿ. ಯಾವುದೇ ರೀತಿ ಒಪಿನಿಯನ್ ಆಗಲಿ ಅಥವಾ ಸಜೆಷನ್ ಗಳಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.